ಹನುಮ ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ. ಅವನು ನನ್ನ ಮುಂದೆ ಸಾಯ್ಬೇಕು. ಅವನ್ ಸಿಕ್ಲಿಲ್ಲ ಅಂದ್ರೆ ಐ ವಿಲ್ ಕಿಲ್ ಯು. ನೀವ್ಯಾರೂ ಬದುಕಿರಲ್ಲ. ಅವ್ವ ಲಕ್ಷ್ಮಿ, ಚೆನ್ನಾಗಿದ್ಯೇನವ್ವ? ಲಕ್ಷ್ಮಿ, ಅವ್ವ ನನ್ ಕಂದ ಹೇಗಿದ್ಯೋ? ಹನುಮ, ಚೆನ್ನಾಗಿದ್ದೀನವ್ವ. ಏನ್ ಮಗ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ತಪ್ಪಿಸ್ಕೊಂಡ್ ಬಂದ? ಇಲ್ಲ ಕಣವ್ವ, ಇವತ್ತು ಸ್ವತಂತ್ರ ದಿನಾಚರಣೆ. ಅವರಲ್ಲಿ ಯಾರು ಒಳ್ಳೆಯವರ ಕಾಣಿಸ್ತಾರೋ ಅವರನ್ನೆಲ್ಲ ಬಿಟ್ಬಿಡ್ತಾರೆ. ಅದ್ರಲ್ಲಿ ನಾನು ಒಬ್ಬ. ಹೌದಾ ಮಗ? ಹೂನವ್ವ. ನನ್ ಮಗನ್ ಮುಖ ನೋಡಿ ಎಷ್ಟೋ ವರ್ಷ ಆಯ್ತು. ಕುಂತ್ಕೋ ಮಗ, ಕುಂತ್ಕೋ. ಆಗಿದ್ದಾಗೋಯ್ತು. ಇನ್ಮೇಲೆ ಯಾರ್ ಸವಾಸನೂ ಮಾಡಕ್ ಹೋಗ್ಬೇಡ. ಈಗಾಗ್ಲೇ ಊರ್ ಜನಗಳ ದೃಷ್ಟಿಲಿ ಕೆಟ್ಟವನಾಗ್ಬಿಟ್ಟಿದ್ಯಾ. ನಮ್ ಬಾಳಲ್ಲಿ ದೇವ್ರು ತುಂಬಾನೇ ಆಟ ಆಡ್ಬಿಟ್ಟ. ದುಡುಕಿ ಯಾವುದೇ ತರ ಅನಾಹುತಾನು ಮಾಡ್ಕೋಬೇಡಪ್ಪ. ನಾನಿಲ್ಲ ಅಂದ್ರೆ ನಿನ್ ತಂಗಿನ ನೋಡ್ಕೊಳ್ಳೋರು ಯಾರಪ್ಪ? ಈಗ ನೀನ್ ಬಂದಿದ್ಯಾ, ನಿನ್ ತಂಗಿನ ಚೆನ್ನಾಗ್ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆಮೇಲೆ ನನ್ ಕಣ್ಮುಚ್ಕೊಂಡ್ರು ಪರವಾಗಿಲ್ಲ. ಈ ತರ ಎಲ್ಲ ಮಾತಾಡ್ಬೇಡವ್ವ. ನೀನ್ ಬಿಟ್ರೆ ನನ್ಗೆ ಯಾರವ್ರೆ? ಏನ್ ಮಗ, ಮತ್ತೆ ಪೊಲೀಸ್ನವ್ರು ಬಂದವ್ರೆ? ಏನ್ ಹನುಮ, ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಲ್ಲ ಹನುಮ, ಜೈಲಿಂದ ಬಂದ ತಕ್ಷಣ ಇಷ್ಟೆಲ್ಲ ರಾದಂತ ಮಾಡ್ಕೊಂಡಿದ್ಯಲ್ಲ, ನೀನೇ ಈ ರೀತಿ ದುಡುಕ್ತಾ ಹೋದ್ರೆ ನಿನ್ ತಾಯಿ ತಂಗಿ ಗತಿ ಏನು? ಸರ್, ನಾನು ಅಲ್ಲಿ ದುಡುಕ್ತೆ ಹೋಗಿದ್ರೆ ಜೈಲ್ ಹತ್ರ ಹೆಣವ ಹೋಗ್ಬಿಡ್ತಿದ್ದೆ ಸರ್. ನೋಡು ಹನುಮ, ಹೀಗೆ ಚರ್ಚೆ ಮಾಡ್ತಾ ಕೂತ್ರೆ ಇನ್ನೇನು ಅನಾಹುತ ಆಗುತ್ತೋ ಯಾರು ಗೊತ್ತು. ನನಗೆ ಫೋನ್ ಬಂದ ತಕ್ಷಣ ನಿನ್ಗೇನಾಗಿದೆ ಅಂತ ನಾನು ಎಷ್ಟು ಗಾಬರಿ ಆಗಿದೆ ಅಂತ ನಿನ್ ಗೊತ್ತಾ? ಮೊದಲು ಲಗೇಜ್ ರೆಡಿ ಮಾಡು, ನನ್ ಜೊತೆ ನಡಿ. ನಡಿ. ಆಯ್ತು ಸರ್. ಏನ್ ಸ್ವಾಮಿ, ಅವನು ಇವಾಗ ತಾನೇ ಬಂದವನೇ, ಅದು 2 ವರ್ಷದ ಮೇಲೆ. ನಾನಿನ್ನ ಕಣ್ ತುಂಬಾನೇ ನೋಡಿಲ್ಲ. ನೋಡಮ್ಮ,
ನಿನ್ನ ಮಗ ಹೀಗೆ ನಿನ್ ಕಣ್ಣು ಮುಂದೆ ಓಡಾಡ್ಕೊಂಡು ಇರ್ಬೇಕು ಅಂತ ಅಂದ್ಕೊಂಡಿದ್ರೆ ಸದ್ಯಕ್ಕಂತೂ ನನ್ನನ್ನು ತಡಿಬೇಡ. ಹನುಮ, ಬೇಗ ರೆಡಿ ಆಗು. ಸರ್ 2 ನಿಮಿಷ ಬಂದ್ಬಿಟ್ಟೆ ಸರ್. ಏನ್ ಸರ್, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಎಲ್ಲ ನೀನ್ ಒಳ್ಳೇದಕ್ಕೆ. ಸ್ವಲ್ಪ ದಿವಸದ ಮಟ್ಟಿಗೆ ನಿನ್ ಕಣ್ಮರೆ ಆಗಿರೋದೇ ಒಳ್ಳೇದು. ಹತ್ತು ನಡಿ. ನಾನ್ ಕಣ್ಮರಿ ಆಗಿದ್ರೆ ನನ್ನ ತಾಯಿ ತಂಗಿನ ಯಾರು ಸರ್ ನೋಡ್ಕೊಳ್ತಾರೆ? ಹನುಮ, ನಾನೆಲ್ಲ ಸಮಾಲಿಸ್ತೀನಿ. ಮೊದ್ಲು ನೀನ್ ಹೊರಡು. ಇನ್ ಒಂದು ಮಾತು ನೀನ್ ಆಡಬಾರ್ದು. ನೋಡು, ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡುಕ. ಅವಾಗ ಫೋನ್ ಮಾಡ್ತಾ ಇರೋ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ನಡಿ ಒಳಗೆ. ಆಯ್ತು ಸರ್. ಏನ್ ಮಾಡ್ತಾ ಇದ್ದೀನಿ? ನಡಿ ಒಳಗೆ ನೀನು. ನಿಮ್ದೆಷ್ಟು? ಬನ್ನಿ ಅಣ್ಣ, ರೈವನ್ಗೆ ಕಂಪನಿ ಓನ್ಲಿ 500. ಬನ್ನಿ ಅಣ್ಣ. ಹಲೋ, फोन बात करे सो तू ये ताना माल 500 उनको 500 टोटल 1000 होना. के गाड़ी को आ रहा है ಬಣ್ಣ ತಗೊಳ್ಳೋಣ, ಹಾಕೊಳ್ಳೋಣ. ಓ ಉಲ್ಟಾ ಆಯ್ತು ಅಣ್ಣ. ಒಂದ್ ನಿಮಿಷ, ಸೂಪರ್ ಗೆ ಕಾಣ್ತಾರೆ ಇದ್ರಲ್ಲಿ ನೋಡಿ ಅಣ್ಣ. ಅಯ್ಯೋ, ಕಣ್ಣಿಗೆ ಯಾಕೆ ನೋಡ್ತಾರೆ? ಹೋಗ್ಲಿ ಬಿಡಿ ಸರ್, ನಮ್ದಕ್ಕೆ ಕೇಳಿ ನಾವ್ ಹೇಳ್ತಾರೆ. ನೀವು ಶಾರುಖ್ಗೆ, ಸಲ್ಮಾನ್ಗೆ, ಋತಿಕ್ಗೆ ಎಲ್ಲಕ್ಕೂ ಮಿಕ್ಸ್ ಆಗ್ಬಿಟ್ಟಿದ್ದಾರೆ ಸರ್. ಅಯ್ಯ, ಕನ್ನಡಕ್ಕೆ ಹಾಕೊಳ್ಳಿ ಸರ್, ಯಾಕೆ ತೆಗಿತಾರೆ? ನಾನು ಹೇಳಿದ್ದು ಅವ್ರಿಗಿಂತ ಮೇಲೆ ಉಪ್ಪರಿದ್ದಾರೆ ಅಂತ. ಸಾಬ್, तुम ಸೂಪರ್ ಗೆ ಸ್ಟಾರ್ ಗೆ ತರ ಕಾಣ್ತಾ ಇದ್ದಾರೆ. ಟ್ಯಾಗ್ ಮಾಡ್ಬಿಡ್ಲ ಸಾಬ್? ಓನ್ಲಿ 500. ಬೇಡ ಸಾಬಣ್ಣ, ನನ್ನ ಹತ್ರ ದುಡ್ಡಿಲ್ಲ. ಕ್ಯಾ ದುಡ್ಡಿಲ್ಲ? ಹಾಕೊಂಡು ಸೋಕಿ ಮಾಡಕ್ಕೆ ಬರ್ತದೆ? ತುಮ್ ಬೆಂಗಳೂರಿಗೆ ಹೊಸದು ಬಂದೆ? ಹ್ಞೂ ಸಾಬಣ್ಣ. ಏನು ನಿಂದಕ್ಕೆ ಹೆಸರು? ನಿಂದು ಹೆಸರು ಕ್ಯಾ ಬೋಲ್? ಹನುಮ ಸಾಬಣ್ಣ. ಓಹೋ, ಹನುಮಾನ್. ಹಾಗಿದ್ಯಾ ಬಿಡು. ಬರ್ತೀನಿ ಸಾಬಣ್ಣ. ಮತ್ತೆ ಯಾಕೆ ಬರ್ತೀಯ? ಬರೋದು ಬೇಡ. ಅಲ್ಲಿ ಆದ್ರೂ ಮರ ಸಿಕ್ಕರೆ ಮೇಲೆ ಹತ್ತಿ ಕೂತು ಬಿಡು. ಬೆಂಗಳೂರಿಗೆ ನೋಡ್ಬೋದು. ಕೊಡು ಇಲ್ಲಿ. ಕಾಯ್ಸಬೇಕಾಗಿ ಸಿರ್ಖಾನೆಗೂ ಸುಬೆ 500 ಓನ್ಲಿ 500. ಬನ್ನಿ ಅಣ್ಣ 500 ರೂಪಾಯಿ ಓನ್ಲಿ 500 ಓನ್ಲಿ 500. ನೋಡ್ಕೊಂಬರಕ್ ಹಾಕಿಲ್ವನೋ? ರಾಣಿ, ನೀನೇನು ಬೇಜಾರು ಪಡ್ಕೊಬೇಡ, ನಾನು ವಿಚಾರಿಸ್ತೀನಿ ಅಣ್ಣ. ಏನೋ ಯಾಕ ಹಂಗ್ ಗುರಾಯಿಸ್ತಿದ್ಯಲ್ಲ? ಗುರಾಯಿಸ್ಬೇಡ ನೀನು, ನಂಗೆ ಕೆಟ್ಟ ಕೋಪ ಬರ್ತದೆ. ಊರ್ಗ್ ಹೊಸ್ಬನಪ್ಪ, ಹೊಸ್ಬನ ಪೂ. ಇದನ್ನ ಮೊದ್ಲೇ ಹೇಳಿದ್ರೆ ನಾನು ಏನಾದ್ರು ಎಲ್ಪ್ ಮಾಡ್ತಿದ್ನಲ್ಲೋ. ಆತೋ ಗಾಡಿನ, ಆತೋ ಎಲ್ ಬೇಕಲ್ಲಿ ಕರ್ಕೊಂಡೈತೀನಿ. ಆತೋ ನಿಮ್ಮಂತವ್ರನ್ನ ಕರೆದು ಕೂರಿಸ್ಕೊಳ್ಳೋದು ನನ್ನ ಜನ್ಮಸಿದ್ಧ ಹಕ್ಕು. ಹಂಗೆ ನಿನಗೂ ಹಕ್ಕೈತಪ್ಪ. ಸ್ವಾತಂತ್ರ್ಯ ಬಂದಾಗ್ಲೇ ಎಲ್ಲಾರ್ಗೂ ಹಕ್ಕು ಬಂತು ಕಣಣ್ಣ. ತಂದೆ ಕುಯ್ತಾನೆಲ್ಲ ತಂದೆ. ಅಣ್ಣ ಇಲ್ಲ ನಿಲ್ಸಿ ಅಣ್ಣ, ಇಲ್ಲ ನಿಲ್ಸಿ. ಯಾಕೋ ಇಲ್ಲ ಹೇಳಿತೇನ? ಲೇ, ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಧಾನಸೌಧ ಏನು ನೋಡಲ್ವಾ? ಆತರ ನನ್ಗೇನು ಆಸೆ ಇಲ್ಲ ಕಣಣ್ಣ. ಲೇ, ಮತ್ತೆ ಯಾಕೋ ಆಗ್ತದೆ? ರೋಡ್ ದಾಟೋದಕ್ಕೆ ಮಾಡ್ತೀನಿ ನೋಡಿ ನಿನ್ಗೆ. ಯಾಕಣ್ಣ ಹೊಡಿತೀಯ? ಅವಾಗ್ಲಿಂದ ಕೇಳ್ತಾನೆ ಇವ್ನಿ, ವಟ ಅಂತ ಬೈತಾನೆ ಇದೆಯಲ್ಲ, ಇದು ಸರಿ ಅಣ್ಣನ? ಗಣಪತಿ ಬಪ್ಪ ಜಯ ಗಣೇಶನಿಗೆ, ಶ್ರೀ ವಿನಾಯಕನಿಗೆ. ಗಣೇಶ, ಇವ್ರಿಗೆ ಹೊಸ್ಪ, ನೀನೇ ಕಾಪಾಡ್ಬೇಕು ತಂದೆ. ಗಣಪತಿ ನೀನೇ ಕಾಪಾಡ್ಬೇಕು. ಜಯ ಗಣೇಶನಿಗೆ. ಗಣಪತಿ ಬಪ್ಪ
ಸಮಯ ಯಾರೇ ಪುಣ್ಯಾತ್ಮ ದೇವ್ರನ್ನೇ ಮ್ಯಾಗಿಂದ ಕೆಳಗಿಳಿಸ್ಬಿಟ್ಟವನೇ ಇದು ಅಯ್ಯಪ್ಪ ಏನ್ ಕಲರು ಏನು ಬಣ್ಣ ಅಲ್ಲ ರೋಡಲ್ಲಿ ನಿಂಗೆ ಸೃಷ್ಟಿ ಮಾಡ್ಬಿಟ್ರೆ ನಿನ್ನ ಬಾಡಿ ಶೋನ ಎಲ್ಲರೂ ನೋಡ್ತದೆ ಕರೆಕ್ಟ್. ನಿನಗೆ ಪೂಜಾರಿ ಆಗೋ ಮುಖಾಂತರ ನಾನು ನನ್ನ ತೀರ್ಥ ಸೇವನೆಗೆ ಯಾಕೆ ಕಲೆಕ್ಷನ್ ಮಾಡ್ಕೋಬಾರ್ದು ತಾಯೇ? ಅಮ್ಮ ಆಗ ಆಗಪ್ಪ 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 ಅಮ್ಮ ಆಗಯ್ಯ ಮುಖ ನಾನು ಡೀಸೆಂಟ್ ಆಗಿದ್ರೆ ಇನ್ನೂ ಬೊಂಬಾಟ ಕಲೆಕ್ಷನ್ ಮಾಡ್ಬೋದು. ಅದಕ್ಕೆ ಅಪ್ಪ ಸಭೆ ಇಲ್ಲೋಡಿ ನನ್ನ ತಮ್ಮ ದೊಡ್ಡ ಕಲಾವಿದ ಸಮಯ ಅದು ಹೇಳ್ಬಾರ್ದು. ದೇವರು ಒಂದು ದೊಡ್ಡದಾಗ ಕೊಟ್ಬಿಟ್ಟವನೆ, ಸಹಾಯ ಮಾಡಿ ಸಮಯ ಹಾಕಿ ಬುದ್ಧಿ ಬೇಗ. ಅಯ್ಯೋ ನೀನ್ ಬೇಗ ಬೆಂಕಿ ಹಾಕ 50 ಹಾಕ್ತೀಯ ಹುಟ್ಟು ನೋಡಿ ನಿಂದು. ಸತ್ಯ ಹೇಳಿದ್ರೆ ಅಷ್ಟೇ, ಯಾಕೆಂದ್ರೆ ನಾನು ಒಬ್ಬ ಕುಡ್ಕ, ನನ್ನ ಜನ ನಂಬ್ತಾರೆ. ಯಾಕಂದ್ರೆ ನಾನು ಬಂದಿದ್ರೆಲ್ಲ ಚೆನ್ನಾಗಿ ಒದ್ರು ಬಿಡ್ತೀನಿ ನೋಡಿ. ಅದಕ್ಕೆ ಅಮ್ಮ ತಾಯಿ ಹಾಕಿ ಹಾಕ್ರೆ ಹಾಕ್ರಮ್ಮ, ಲೇಟ್ ಆಯ್ತು ಹಾಕ್ರೆ. ಭಿಕ್ಷೆ ಬೇಡ, ಲೆವೆಲ್ ನೋಡು. ಪೇರೆಂಟ್ ಲೆವೆಲ್ ನಿನ್ ಲೆವೆಲ್ ಆ ತರ ನನ್ನ ಲೆವೆಲ್ ಈ ತರ 5 ರೂಪಾಯಿ ಕೊಟ್ಟು ಪೇರೆಂಟ್ ಲೆವೆಲ್ ತಗೊಂಡು ವಾರ ಎಲ್ಲ ಮೇಂಟೈನ್ ಮಾಡ್ತೀಯ. ಅವರಿಗೆ 30 ml ಹಾಕಿ ಹೆಂಗೆ ಮೇಂಟೈನ್ ಮಾಡಿದ್ದೀನಿ ಬಾಡಿ ಎಲ್ಲ ನೋಡು. ಚೆನ್ನಾಗಿಲ್ಲ ನೋಡ್ ಕುಡ್ಕ, ನಿನ್ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು. ಏನು ಚೆನ್ನಾಗಿರಕ್ಕಿಲ್ಲ, ನನ್ನ ಮಾತು ಕೇಳು. BTS ಬಸ್ಸಲ್ಲೇ ಓಡಾಡೋದು ಬಿಟ್ಟು ರಾಜಹಂಸ, ಐರಾವತ ಅದರಲ್ಲೇ ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು ಅದ್ರಲ್ಲಿ ಓಡಾಡು. ಒಂದು ವಾರದಲ್ಲಿ ನೀನು ಆಟೋದಲ್ಲಿ ಓಡಾಡ್ತೀಯ. ಆಟೋದಲ್ಲಿ ನನ್ನ ಮಾತು ಕೇಳು. ಆಹಾ ಬಲೆ ಕುಡ್ಕ ನೀನು. ಮತ್ತೆ ಒಳ್ಳೇದು ಹೇಳಿದ್ರೆ ತಗೋ ಹೋಗ್ಲಿ. ಬುದ್ಧಿವಂತೆ ಬೇಗ ತಲೆಗೆ ಹಾಕೊಂಡ್ಬಿಟ್ಟೆ, ನೀನು ಉದ್ಧಾರ ಆಯ್ತೀಯ. ಹೋಗು. ಕಲೆಕ್ಷನು ಕಲಗಲ್ಲ ನನ್ನ ತೀರ್ಥಕ್ಕೆ ಬೋಲ್ ಸಹಾಯ ಮಾಡ್ಬಿಟ್ರೆ ಕಣ. ದಿನ ಹಿಂಗೆ ಬರ್ತೀನಿ, ನಿನಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಬಿಡಿಸ್ತಲ್ಲೋ. ಅಯ್ಯೋ ಏನ್ರಿ ಇದು, ಕಷ್ಟಪಟ್ಟು ಬಿಡಿಸಿದೆ. ತಪ್ಪಾಯ್ತು ಹೇಳೋ, ತಪ್ಪಾಯ್ತು. ಏನ್ ಚೆನ್ನಾನೋ ಏನೋ. ಅಮ್ಮ ಏ ಲೂಸ್, ಕಣ್ಕನ್ಸಲ್ವೇನೋ ನಿಂಗೆ? ಅದು ಡ್ರಾಯಿಂಗು. ದುಡ್ಡು ಕೇಳಕ್ಕೆ ಈ ರೀತಿ ಎಲ್ಲ ನೆಪ ಮಾಡ್ತೀರಾ? ಸುಮ್ನಿರಮ್ಮ, ನಮ್ಮ ಹನುಮನ್ ಮೇಲೆ ನೀರ್ ಬರ್ತಾ ಇತ್ತು, ತಡಿಯಕ್ ಬಂದೆ ಅಷ್ಟೇಯ. ವಾಟ್? ಹನುಮನ ಎಲ್ಲಿದ್ದಾನೆ? ನಾನೇ ಹನುಮ, ಇಲ್ಲವನಲ್ಲ ನಮ್ಮ ಅಣ್ಣ ದೊಡ್ಡ ಹನುಮ. ಗುಡ್, ನೀನೇ ಬಿಡ್ಸಿದ್ಯಾ? ಹಾ ಹೌದು. ಕಲಾವಿದ್ನಾಗಿ ಈ ರೀತಿ ರೋಡ್ನಲ್ಲೆಲ್ಲ ಮಾಡಕ್ಕೆ ಬುದ್ಧಿ ಇಲ್ವಾ ನಿನಗೆ? ಹಲೋ, ಎಲ್ಲಿದ್ದೀರಾ ಮೇಡಮ್? ಹಾ ಬರ್ತಾ ಇದ್ದೀನಿ. ಟ್ರಾಫಿಕ್ ಜಾಮ್ ಆಗಿದೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತೀನಿ. ಸರಿ. ಹಾ ಓಕೆ ಬಾಯ್. 1 ನಿಮಿಷ. ಟೇಕ್ ಮೈ ಕಾರ್ಡ್. ನನ್ನ ಆಫೀಸ್ ಹತ್ರ ಬಾ. ಏನ್ ಹುಡುಗಿನಪ್ಪ ಇವಳು, ದಾಸ ಹೊಡಿತಾಳೆ, ಕಾಡ ಕೊಟ್ಟು ಆಫೀಸ್ಗೂ ಕರೀತಾಳೆ. ಈ ರೋಲ್ ಕಣೋ ಜಾಸ್ತಿ ವೇಸ್ಟ್ ಪೇಪರ್ ಸಿಗೋದು. ಖಾಲಿ ಪೇಪರ್, ರೊಟ್ ಬಾಕ್ಸ್, ಖಾಲಿ ಬಾಟಲ್. ನಮ್ಮ ಮೇಲೆ ಬೀಳ್ತೀಯಾ? ನಂದಪ್ಪ ಹೌದಪ್ಪ ನನ್ ಮಗನೇ. ಅಲ್ಲಿ ನೋಡೋ ಲಕ್ಷ್ಮಿ ಬೀದಿಲೆಲ್ಲ ಇಟ್ಟಾಡ್ತಾವಳೆ. ಹೌದು ಕನ್ನಡ, ನಮ್ಗೆಲ್ಲ ಹಬ್ಬ ಬಂದ್ರು.
ಲೈ ಡಬ್ಬ ಏನ ಕೇಬಲ್ ಎಷ್ಟೈತೆ ಅಷ್ಟನ್ನು ಎತ್ಕೊಳ. ಏ ಬಾಬು, ಶೇರು ಹ್ಮ್ ಬಂದಿದೆ ಲಾಭ. ತೆಗೆ ಬೇಗ ತೆಗಿಯೋ. ಏಯ್, ಎತ್ತೋ ಕಾಲು, ಎತ್ತೋ. ನಮ್ಮವ್ರಿಗೆ ಹೊಡಿತೀಯ ಏನ್ ತಿಳ್ಕೊಂಡಿದ್ಯಲ್ಲ? ದೇವ್ರ ಮೇಲೆ ಕಾಲಿಡ್ತೀರೇನ್ರೋ ನನ್ ಮಕ್ಕಳ್ರ. क्या हो रहा है? हाँ? दोबारा तुम दोनों यहाँ पर नहीं दिखेंगे, समझे? और तुम इधर यहाँ दिखाई दिए तो गोली मार दूंगा। बार भेगा। हाँ, कौन हो तुम? दिखने में तो बहुत शरीफ दिखते हो। इन बदमाशों के साथ क्या कर रहे थे? सर, नंदेनु तप्पिಲ್ಲ सर. बेंगलोर में खून खराबा, बम ब्लास्ट, मर्डर हो रहे हैं, लेकिन मैं तुम्हें वहां तक पहुंचने नहीं दूंगा। तुम्हारा नाम क्या है? सर, ನನ್ನ ಹೆಸರು ಹನುಮ सर. अच्छा नाम है, भगवान का नाम है। दोबारा इस हालत में मुझे मत मिलना। जाओ, अपना और अपने पूरे खानदान का नाम पूरे दुनिया में रोशन करना। जाओ जाओ। ಸರಿ, ಅಡ್ರೆಸ್ಸು ಗೊತ್ತಿಲ್ಲಪ್ಪ. ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಸ್ವಲ್ಪ ಮುಂದೆ ಹೋಗಿ, ಈ ಕಡೆ ಹೋಗಿ. ದನ ನುಗ್ದಂಗ್ ನುಗ್ತಾ ಇದೆಯಾ? ಮೇಡಮ್ ನ ನೋಡ್ಬೇಕಾಗಿತ್ತು. ಏನ ದಿನ ಒಂದು 100 ಜನ ಕೆಲಸ ಬೇಕು ಅಂತ ಮೇಡಮ್ ಅಂತ ಬರ್ತಾರೆ. ಎಲ್ಲಿಂದ ಕೆಲಸ ಕೊಡ್ತು? ಹೋಗ. ಅದು ಮೇಡಮ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು. ಮೇಡಮ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರ? ಒಂದ್ ಕೆಲಸ ಮಾಡ್ತೀನಿ, ನೀನ್ ಇಲ್ಲೇ ಇರು. ಒಳಗಡೆ ಹೋಗಿ ನೋಡ್ಕೊಂಬರ್. ಆಯ್ತು ಸರ್. ಹಲೋ, ಹಲೋ. ಮೊನ್ನೆ ಆ ಕಂಪನಿದು ಹೊಸ ಪ್ರಾಡಕ್ಟ್ ಲಾಂಚ್ ಆಯ್ತು. ಹೌದು ಮೇಡಮ್. ಅದ್ರ ಬಗ್ಗೆ ಡೀಟೇಲ್ಸ್ ಕಳಿಸಿ. ಕಳಿಸ್ತೀನಿ ಮೇಡಮ್. ಸರಿ, ನಾನ್ ಚೆಕ್ ಮಾಡ್ತೀನಿ. ಮೇಡಮ್, ಹೊಸ ಪ್ರಾಜೆಕ್ಟ್ ಫೈಲು. ಮೇಡಮ್ ನಮಸ್ತೆ. ಅವತ್ತು ರೋಡ್ ಸೈಡ್ ಡ್ರಾಯಿಂಗ್ ಬಿಡಿಸ್ತಾ ಭಿಕ್ಷೆ ಬೇಡ್ತಿದ್ಯಲ್ವಾ? ಏನಪ್ಪ ಅದು? ಹಾ, ಹನುಮ. ಹೌದು ಮೇಡಮ್, ನಾನೇ ಹನುಮ. ಆದ್ರೆ ರೋಡಲ್ಲಿ ಭಿಕ್ಷೆ ಬೇಡ್ತಾ ಇರ್ಲಿಲ್ಲ ಮೇಡಮ್. ಬಾ ಕೂತ್ಕೋ.
ಒಬ್ಬ ಕಲಾವಿದ, ಒಬ್ಬ ಕವಿ. ನಾನು ಹೇಗಿದ್ದೀನಿ ಹೆಂಗಿದ್ದೀನಿ ಅಂತ ಯೋಚನೆ ಮಾಡಲ್ಲ ಮೇಡಮ್. ಹಾಗೆ ತನ್ನ ಮನಸ್ಸಿನಲ್ಲಿರೋದನ್ನ ನೇರವಾಗಿ ಇದ್ದಂಗಿದ್ದ ಹಾಗೆ ಹೊರಗಡೆ ಹಾಕ್ಬಿಡ್ತಾನೆ ಮೇಡಮ್. ಹೊಟ್ಟೆ ತುಂಬಾ ಹಸಿತಾ ಇತ್ತು. ಜೇಬೊಳಗಡೆ ₹1 ದುಡ್ಡಿರ್ಲಿಲ್ಲ. ಆ ಹನುಮನ್ ಚಿತ್ರ ಬಿಡಿಸ್ತಾ ನನ್ಗೆ ಗೊತ್ತಿಲ್ದ ಹಾಗೆ ಮಲಗ್ಬಿಟ್ಟೆ ನೋಡಿ. ಆಮೇಲೆ ಎಚ್ಚರಿಕೆ ಆದಾಗ ಜೇಬಲ್ಲಿ ನೋಡಿದ್ರೆ ದುಡ್ಡಿತ್ತು. ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಹಾಗೆ ಮಲ್ಕೊಂಡ್ಬಿಟ್ಟೆ. ವಿಜಯ್, ಎಸ್ ಮೇಡಮ್. ಇವ್ರನ್ನ ಗೆಸ್ಟ್ ರೂಮ್ ಕರ್ಕೊಂಡೋಗಿ ಹಾಗೆ ತಿಂಡಿ ಏನಾರು ಕೊಡ್ಸಿ, ಓಕೆ ಅಲ್ಲೇ ಉಳ್ಕೊಳಕ್ ವ್ಯವಸ್ಥೆ ಮಾಡಿ. ಬನ್ನಿ ಸರ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾ, ನಮಸ್ಕಾರ ಮೇಡಮ್. ಓ ಹನುಮ, ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಪ್ಲೀಸ್. ಮತ್ತೆ ಏನ್ ಹನುಮ ಸಮಾಚಾರ? ಇಷ್ಟೆಲ್ಲ ಉಪಚಾರ ಮಾಡಿದ್ದೀರಾ, ಸಮಾಚಾರದ ಬಗ್ಗೆ ನಾನೇನ್ ಹೇಳಿ ಮೇಡಮ್? ಹಾಗಲ್ಲ ಹನುಮ, ನಿನ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ನೋಡು, ಅದಕ್ಕೆ ಕೇಳ್ದೆ. ನಮ್ಮೂರು ಮಂಡ್ಯ ಮೇಡಮ್. ಮನೆಯಲ್ಲಿ ಬಡತನ, ಓದು ಅರ್ಧಕ್ಕೆ ನಿಂತು ಹೋಯ್ತು. ಯಾವ ಕೆಲಸ ಕೂಡ ಗೊತ್ತಿಲ್ಲ ನನ್ಗೆ. ನನ್ ಪುಣ್ಯ ಮೇಡಮ್, ನೀವು ನನಗೆ ಸಿಕ್ಕಿದ್ದೀರಾ. ಯಾರ್ ಹೇಳಿದ್ದು ನಿನ್ನ ಕೆಲ್ಸ ಬರಲ್ಲ ಅಂತ? ನೀನ್ ಬಿಡ್ಸಿದ ಹನುಮನ್ ಚಿತ್ರ ಅದೊಂದ್ ಸಾಕು. ಅದನ್ ನೋಡಿ ತಾನೆ ನಾನ್ ನಿನ್ನ ಇಲ್ಲಿ ಕರ್ಸಿದ್ದು. ಅದೇನ್ ಬಿಡಿ ಮೇಡಮ್, ಅವಾಗ ಖುಷಿ ಆದಾಗ ಬೇಜಾರಾದಾಗ ಈ ರೀತಿ ಬಿಡಿಸ್ತಾ ಇರ್ತೀನಿ ಮೇಡಮ್. ಸೊ ನಿನಗ್ ಸ್ಕೆಚಿಂಗು, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಕ್ ಬರುತ್ತೆ ಅಂತ ಆಯ್ತು. ಅದೇನೋ ಗೊತ್ತಿಲ್ಲ ಮೇಡಮ್, ಹನುಮನ್ ಫೋಟೋ ನೋಡಿ ಈ ರೀತಿ ಬಿಡೋದನ್ನ ಕಲ್ತೆ ಮೇಡಮ್. ಸರಿ ಹನುಮ, ನಾನೇನ್ ಹೇಳ್ತೀನೋ ನೀನ್ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಓಕೆ? ಓಕೆ ಮೇಡಮ್. ಮ್ಯಾನೇಜರ್, ಎಸ್ ಮೇಡಮ್. ನೋಡಿ, ಇವ್ರು ಸ್ಕೆಚಿಂಗ್ ಮಾಡೋರು. ನಮ್ ಕಂಪನಿ ಡಿಸೈನರ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದೀನಿ. ಇವ್ರನ್ನ ಕರ್ಕೊಂಡೋಗಿ ನಮ್ ಸ್ಟಾಫ್ಗೆ ಇಂಟ್ರೊಡ್ಯೂಸ್ ಮಾಡಿ. ಓಕೆ ಮೇಡಮ್, ಬನ್ನಿ ಸರ್. ನಾನು ಬರ್ತೀನಿ ಮೇಡಮ್. ಓಕೆ. Well, we have 12 designs of t-shirts, sir. Now or next month we're going to launch it. It's not a big deal to deal with. I have an idea to implement it. We will arrange fashion show so that we can attract college students and also other people. Yes, right? I think you're right. We will go according to your plan only. Okay, thank you, madam. Okay, sir. Nice meeting you. I'll call you later. ಥ್ಯಾಂಕ್ ಯು. Okay. ಥ್ಯಾಂಕ್ ಯು. ಏನ್ ಹನುಮ, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನ್ ನೋಡ್ತಾ ಇದೀಯಾ? ನೀವು ಇಂಗ್ಲಿಷ್ ಮಾತಾಡೋದನ್ನ ನೋಡ್ತಾ ಇದ್ದೆ. ನೀವು ತುಂಬಾ ಓದ್ಬಿಟ್ಟಿದ್ದೀರಾ ಮೇಡಮ್. ನಮ್ದೆಲ್ಲ ಕನ್ನಡ ಮೀಡಿಯಂ, ಸೆಕೆಂಡ್ PUC ಅರ್ಧಂಬರ್ಧ. ಯಾಕೆ ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಇರಲ್ವಾ? ಇರುತ್ತೆ ಮೇಡಮ್, ಆದ್ರೆ ನನ್ ತಲೆಗೆ ಹತ್ತುತ್ತಾ ಇರ್ಲಿಲ್ಲ. ನಾನಂತೂ ಪರೀಕ್ಷೆಯಲ್ಲಿ ಕ್ವಶನ್ ಉಲ್ಟಾ ಪಲ್ಟಾ ಮಾಡಿ 1 ಪೇಜ್ ಬರೀತಾ ಇದ್ದೆ. ನಮ್ಮೂರ್ನಲ್ಲೆಲ್ಲ ಹೀಗ್ ಬರೆದ್ರೆ ಸಾಕು, 9ನೇ ಕ್ಲಾಸ್ ವರ್ಗೂ ಯಾವುದೇ ಅಡಚಣೆ ಇಲ್ಲದೆ ಪಾಸ್ ಆಗ್ತಿದ್ವಿ. ಆಮೇಲೆ ಗೊತ್ತಾಗ್ತಾ ಇತ್ತು 10ನೇ ಕ್ಲಾಸ್ ಬಂಡವಾಳ. 7 ಜನ ಬಿಟ್ಟು ಎಲ್ರೂ ಡಮಾರೆ. ಅಯ್ಯೋ, ಏನ್ ಹನುಮ ನೀನು, ಮನ್ಸಲ್ಲಿ ಒಂಚೂರು ಇಟ್ಕೊಳ್ದೆ ಪಟ್ಪಟ ಅಂತ ಹಾಗೆ ಹೇಳ್ಬಿಟ್ಟೆ. ಏನೋ ಮೇಡಮ್, ಬಾಯಿಗೆ ಬಂದಿದ್ ಹೇಳ್ಬಿಟ್ಟೆ. ಹನುಮ, ನಿನ್ಗೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಏನ್ ಹೇಳಿ ಮೇಡಮ್? ಹನುಮ, ಹನುಮ. ಮೇಡಮ್, ಅಬ್ಬಾ, ನೀವ್ಯಾಕ್ ಬಂದ್ರಿ ಇಲ್ಲಿಗೆ? ಫೋನ್ ಮಾಡಿದಿದ್ರೆ ನಾನೇ ಬರ್ತಾ ಇದ್ನಲ್ಲ. ಆ ಮ್ಯಾನೇಜರ್ ಗಾಬ್ರಿಯಿಂದ ಏನೇನೋ ಹೇಳ್ಬಿಟ್ರು. ನೀವ್ ಏನಾಯ್ತು ಅಂತ ನೋಡೋಕ್ ಬಂದೆ. ಆ ಥರ ಏನೂ ಆಗಿಲ್ಲ ಮೇಡಮ್. ಯೋಗಿ ವಾಲ್ ಪೇಂಟ್ ಮಾಡ್ಬೇಕಾದ್ರೆ ಕಾಲ್ ಜಾರ್ ಬಿದ್ದಿ ರಕ್ತ ಸವರ್ತಾ ಇತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ದೆ ಮೇಡಮ್. ಹಾಗಾದ್ರೆ ದುಡ್ಡಿತ್ತ ನಿನ್ನ ಹತ್ರ? ಸಾರಿ ಮೇಡಮ್, ನೀವು ಮೆಟೀರಿಯಲ್ ಕೊಟ್ಟಿದ್ದ ದುಡ್ಡನ್ನ ಹಾಸ್ಪಿಟ್ಲಿಗೆ ಹೋಗಿ ಕಟ್ಟಿದೆ. ಆ ದುಡ್ಡು ಬಳಸಕ್ಕೆ ಯಾರು ಹೇಳಿದ್ರು ನಿನ್ಗೆ? ಆಯ್ತು ಮೇಡಮ್, ನನ್ನ ಸಂಬಳದ ದುಡ್ಡಲ್ಲಿ ಕಟ್ ಮಾಡ್ಕೊಳ್ಳಿ.
ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡ. ಓ, ಏನ್ ಹನ್ನ ಲ್ಯಾಂಡ್ಸ್ಕೇಪ್ ಬೇರೆ ಮಾಡ್ತೀಯಾ? ಪರವಾಗಿಲ್ಲ, ತುಂಬಾ ಇಂಪ್ರೂವ್ ಆಗಿದ್ಯಾ. ರಾತ್ರಿ ಹೊತ್ತು ನಿದ್ದೆ ಬರ್ದೇ ಇದ್ದಾಗ ಸುಮ್ನೆ ಟ್ರೈ ಮಾಡ್ದೆ ಮೇಡಮ್. ಇದನ್ನ ಮನೆಗ್ ತಗೊಂಡೋಗ್ಲಾ? ತಗೊಳ್ಳಿ ಮೇಡಮ್. ಜೊತೆಯಲ್ಲಿ ಬರಲಾರೆ ಏನು, ಜೊತೆಯಲ್ಲಿ ಇರಲಾರೆ ಏನು, ಜೊತೆಯಲ್ಲಿ ಬರಲಾರೆ ಏನು, ಜೊತೆಯಲ್ಲಿ ಇರಲಾರೆ ಏನು. ನನ್ನ ಪಯಣ ಇನ್ನು ಇರಲು ಕಥೆಯಲ್ಲಿ ಬರಲಾರೆ ನಾನು, ಕಥೆಯಲ್ಲಿ ಇರಲಾರೆ ನಾನು, ಕಥೆಯಲ್ಲಿ ಬರಲಾರೆ ನಾನು, ಕಥೆಯಲ್ಲಿ ಇರಲಾರೆ ನಾನು. ಇನ್ನೂ ಸನಿಹ, ಇನ್ನೂ ಸನಿಹ, ಇನ್ನೂ ಸನಿಹ. ನೀನು ಬರೆದ ಚಿತ್ರದ ಚೆಲುವಿನ ಸಿರಿಯೇನು, ನಿನ್ನ ಕಣ್ಣ ರೇಖೆಯ ಚಲನೆಯ ಗುರಿಯೇನು. ಹಸಿ ಬಣ್ಣಗಳ ಹೊಸ ಲೋಕದಲ್ಲಿ ನಾನಡೆಯುವ ದಾರಿದೆ, ಋತುಮಾನಗಳ ಸಹಯೋಗವಿದೆ, ನಿಲ್ದಾಣವು ದೂರವಿದೆ. ನಿನ್ನ ಒಲವು, ನಿನ್ನ ಒಲವು ಇಲ್ಲೇ ಇರಲು ಕನಸನ್ನು ತರಲಾರೆ ಏನು, ಕನಸಲ್ಲೇ ಇರಲಾರೆ ಏನು, ಕನಸನ್ನು ತರಲಾರೆ ಏನು, ಕನಸಲ್ಲೇ ಇರಲಾರೆ ಏನು. ಎಂದು ದೂರವಾಗದ ಸಂಗಾತಿಯು ಈ ಜಗವು, ನಾನಾ ಪ್ರತಿಮೆಯಾಗುತ್ತ ರಂಗೇರುವ ಸೋಜಿಗವು. ಸಿಹಿ ಮಾತುಗಳ ಕುಡಿ ನೋಟಗಳ ಸಂಮೋಹಿನಿಯ ಬರಿಸಿ ಕೊಡಮೂಡುತ್ತಿದೆ ಮಧುಭಾವನೆಯ ಈ ಹೃದಯವನ್ನೇ ಬರಿಸಿ. ಏನು ದಿಗಿಲು ಯಾಕಿ ಮರುಳು, ಏನು ದಿಗಿಲು ಮೈ ಮರೆತು ಬಿಡಲಾರೆ ನಾನು, ಮನಸ್ಸಲ್ಲಿ ಉಳಿಯುಣವೇನು, ಮೈ ಮರೆತು ಬಿಡಲಾರೆ ನಾನು, ಮನಸ್ಸಲ್ಲಿ ಉಳಿಯುಣವೇನು. ಏನು ದಿಗಿಲು ಯಾಕೆ ಮರುಳು, ಏನು ದಿಗಿಲು. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ತಗೊಳ್ಳಿ ಮೇಡಮ್. ತಗೋಣಮ್ಮ. ಸರ್ ಏನ್ ಸರ್ ಎರಡೆರಡು ಸಲ ಸಂಬಳ ಕೊಡ್ತಿದ್ದೀರಾ? ಇದು 2 ಸತಿ ಸಂಬಳ ಅಲ್ಲ,
ನಮ್ಮ ಮೇಡಮ್ನವ್ರದ್ದು ಬರ್ತ್ಡೇ, ಅದಕ್ಕೆ ಬೋನಸ್ ಕೊಡ್ತಾ ಇದ್ದಾರೆ. ಸರ್ ಒಂದು ವಿಷಯ ಕೇಳಬೇಕಾಗಿತ್ತು ಸರ್. ಏನದು ಕೇಳ ಹನುಮ? ನಾನು ನಮ್ಮೂರ್ಗೆ ಹೋಗ್ಬೇಕಾಗಿತ್ತು ಸರ್, ರಜಾ ಬೇಕಾಗಿತ್ತು. ರಾಜಾ ನನಗೆ ಸಂಬಂಧಪಟ್ಟಿದ್ದಲ್ಲ, ಮೇಡಮ್ನವ್ರು ಇದ್ದಾರೆ, ಅವ್ರನ್ನ ಕೇಳು. ಸರಿ ಸರ್. ಮೇಡಮ್ ಬನ್ನಿ ಹನುಮ, ಕೂತ್ಕೊಳ್ಳಿ. ಇದೇನ್ ಮೇಡಮ್ ಇದ್ದಕ್ಕಿದ್ದ ಹಾಗೆ ಹೋಗಿ ಬನ್ನಿ ಅಂತ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಹಾಗೆ ಸುಮ್ನೆ. ಏನ್ ಬಂದಿದ್ದು? ನಾನು ನಮ್ಮ ಊರಿಗೆ ಹೋಗ್ಬೇಕಿತ್ತು. ಯಾಕೆ? ನಮ್ ತಾಯಿ ಮತ್ತೆ ತಂಗಿ ನೋಡಿ ಸುಮಾರು ದಿವಸ ಆಗಿತ್ತು, ಅದಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಮೇಡಮ್. ಸರಿ, ಯಾವಾಗ ಬರ್ತೀರಾ? ನೀವ್ ಯಾವಾಗ ಹೇಳ್ತೀರಾ ಅವಾಗ ಮೇಡಮ್. ಓಕೆ ಹಾಗಿದ್ರೆ. ಆದ್ರೆ ನಾಳೆ ಸಂಜೆ ನಡೆಯೋ ಬರ್ಡೇ ಪಾರ್ಟಿಗೆ ನೀವು ಖಂಡಿತ ಬರ್ಬೇಕು. ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ, ಬರ್ತೀರಾ ತಾನೆ? ಆಯ್ತು ಮೇಡಮ್, ಖಂಡಿತ ಬರ್ತೀನಿ ಮೇಡಮ್. ಹ್ಮ್ ಬರ್ತೀನಿ ಮೇಡಮ್. ಹ್ಮ್. ಹಲೋ, ಎಲ್ಲಿದ್ಯಮ್ಮ? ಬಸ್ ಸ್ಟಾಪಲ್ಲಿ ಎಷ್ಟೊತ್ತಂತ ಕಾಯೋದು? ಅಬ್ಬಾ ಬೇಗ ಇಲ್ಲದೆ ಸಿಟ್ಟು. ನಿನ್ಗೋಸ್ಕರ ಇಟ್ಕೊಂಡು ಎಷ್ಟೊತ್ತಮ್ಮ ಕಾಯೋದು? ಇವರೇ ಹಳೆ ಪೇಪರ್ ಆಗ್ಲಿಂದ ಓದ್ತಾನೆ ಅವನೇ. ಹಿಂಗೆ ಓ ಮ್ಯಾಡ್ರ ಇಲ್ಲಿ ಸೇರ್ಕೊಂಡೈತಿದೆ. ಅಪ್ಪ ಸಾರ್, ಓ ತಂದ್ರಿಗೆ ಈಗ ಮಾಡೋದೇ ಆಯ್ತು. ಟೈಮ್ ಎಷ್ಟು? ನಿನ್ ಟೈಮ್ ಹತ್ರ ಬಂತು ಬಿಡು. ಓ ಕತೆ, ಈ ಟಾರ್ಪಲ್ ನಾನ್ ರೆಡಿ ಮಾಡಿದ್ರೆ ನಿಂತ್ಕೊಳ್ಳೋದು. ಆಯ್ತಪ್ಪ. ಯಾರಿಗೆ ಸಹಾಯ ಮಾಡಿದ್ರು ಹೆಂಗಸ್ರಿಗೆ ಮಾತ್ರ ಸಹಾಯ ಮಾಡ್ಬಾರ್ದಪ್ಪ. ಅಪ್ಪ ಬೀಳ್ತಿರೋ ಒಬ್ಬ ಗಿರಾಕಿನ ಹಾಲ್ ಮಾಡ್ದಿಯಲ್ಲೋ, ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಕ್ಕಾಗಲ್ವಾ? ಆಯ್ತು, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನಿನ್ನ ಕಣ್ ಕಾಣಿಸಲ್ಲ ಅಂತ ಹೆಲ್ಪ್ ಮಾಡಕ್ ಬಂದೆ. ಈಗ ನಿನ್ನ ಅವತಾರ ನನಗೆ ಗೊತ್ತಾಯ್ತು. ನಿನ್ಗೊಂದು ದೊಡ್ಡ ನಮಸ್ಕಾರ ಮಾಡ್ಬೇಕು. ಓ ಅಬ್ಬಾ, ಏನು ಕಾರಣ ಕಿಟ್ಟೋಯ್ತು. ಇದೊಂದು ಬರೋಕಿಲ್ಲ ಅಂತ ಪಡ ಇಲ್ಲ ಇಂತಿ ಕಂಡ್ರ ಪತಿಗಳಂದ್ರೆ ಬೇಡ ಬುಂಡಿನಿಸಿ ಕುಡ್ಬಿಟ್ಟೇನ್ರಿ. ಯಾವಾಗ ಅಡಕಸ್ಪಿ ನನ್ನ ಮಗ ನನ್ನ ಆಟೋಗೆ ಅಡ್ಡ ಬರ್ಬೇಕಾ? ಅದು ನಾನು ಈ ಕಂಡೀಷನ್ ಇರ್ಬೇಕಾದ್ರೆ. ನಮಸ್ಕಾರ ಅಣ್ಣ. ನೀನೇನೋ ಸುತ್ತಿರಿಕೆ ಒಳ್ಳೆ ಅಲ್ಲೂ ಟಕ್ಕಲ್ ಕಡೆ ನೀನು ಇನ್ನು ಸೂಸೈಡ್ ಅಟೆಂಪ್ಟ್ ನಿಲ್ಸಿಲ್ವಾ? ಯಾರಲ್ಲ ಓದೆ ಪಿಚಾಚಿರ ಬಂದೆ ಗವಾಕ್ಷಿಲೆ ನಂಗೆ ನನ್ನ ಆಟೋಗೆ ಸಿಕ್ಕಾಕೊಂಡು ಸಾಯ್ಬೇಕು ಅಂತ ಬಂದಿದ್ಯಲ್ಲ. ಆಕ್ಚುಲಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಮಾತಿ ಕೇಳ್ತೀನಿ, ನೀನ್ ಫಸ್ಟ್ ಟೈಮ್ ನನಗೆ ಸಿಗ್ದಲ್ಲಪ್ಪ, ಆಗ ಅಲ್ಲೂ ಟಕ್ಕಲ್ ತರ ಇದ್ದೆ ಬಡ್ಡಿ ಬಗ್ಗದಿಂದ. ಸಿಕ್ಕಾಪಟ್ಟೆ ಟಿಪ್ ಟಾಪ್ ಆಗ್ಬಿಟ್ಟಿದ್ಯಾ? ಏನ್ ಸಿಗಲ್ ನಂಬರ್ ಲಾಟ್ರಿ ಹೊಡಿತಾ ಅಥವಾ ಎಲ್ಲರೂ ತೇಪ್ಕೊಂಡ್ಬಿಟ್ಬಿಟ್ಟ? ಅಣ್ಣ ತಮಾಷೆ ಮಾಡ್ತಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ಲೇ ಇವನ್ ಯಾವನ ಅವನು? ನಾನು ಅಷ್ಟೊತ್ತಿಂದ ಉಗಿತಾ ಇದ್ದೀನಿ. ಚೆನ್ನಾಗಿದ್ದೀರಾ ಅಣ್ಣ ಅಂತ ಕೇಳ್ತೀಯಲ್ಲೋ, ಏನ್ ಮುಗ್ಧತೆ ತುಂಬಿಕೊಂಡಿದ್ಯೋ? ಅದಕ್ಕೆ ಹೇಳೋದು ಹಳ್ಳಿ ಮಕ್ಕಳು ಚಿನ್ನ ಅಂತ. ಅಣ್ಣ ಊರಿಗೆ ಹೋಗ್ತಾ ಇದ್ದೀನಿ, ಬಸ್ ಸ್ಟ್ಯಾಂಡ್ವರೆಗೂ ಬಿಡ್ತೀರಾ? ಅಯ್ಯೋ ನಿನಗಿಲ್ಲ ಅಂತೀನೇನೋ, ಬಸ್ ಸ್ಟ್ಯಾಂಡ್ಗೇನು ಯಾವ ಸ್ಟ್ಯಾಂಡಿಗೆ ಬೇಕಾದ್ರೂ ಬಿಡ್ತೀನಿ. ಅಥವಾ ರಾಣಿ ನೀನ್ ನಡಿ 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 ರಾಣಿ, ಬಸ್ ಸ್ಟ್ಯಾಂಡಿಗೆ ನಡಿ ನಡಿ ರಾಣಿ, ನಮ್ ಬಸ್ ಸ್ಟ್ಯಾಂಡಿಗೆ. ನೋಡು ಗುರುವೆ, ಮೇಲ್ ಮುತ್ತಡೆ ಸಿನಿಮಾದಲ್ಲಿ ಅಣ್ಣವರು ಹಳ್ಳಿ ಇದ್ದಾರೆಲ್ಲಪ್ಪ ಬಂದಿದ್ದು, ಆಮೇಲೆ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಮೇಲಾದ್ರು. ನೀನು ಕಷ್ಟಪಡು, ಒಳ್ಳೇದಾಗುತ್ತೆ, ನಿನಗೆ ಗೆಲುವು ಸಿಗುತ್ತೆ, ನೀನು ಗುರಿ ಮುಟ್ತೀಯ ಗೊತ್ತಾ? ಅಯ್ಯೋ ಸದ್ಯ ರಾಣಿ ರಾಣಿ ನಿಂತ್ಕೊವ ನಿಂತ್ಕೋ. ಶಬಾ ತಗೊಳ್ಳಿ ಅಣ್ಣ. ಏನು ಇದೆಲ್ಲ ಅಣ್ಣ ಒಂದ್ ಮಾತು ಹೇಳ್ತೀನಿ, ಕುಡಿಯೋದನ್ ಬಿಟ್ಬಿಡಣ, ಕುಡಿಬೇಡ.
ಇದರಿಂದ ಸಂಸಾರ ಹಾಳಾಗೋಗುತ್ತೆ. ನೀನ್ ಚೆನ್ನಾಗಿದ್ರೆ ನಿನ್ನ ಹತ್ರ ಎಲ್ರೂ ಬರ್ತಾರೆ. ನೀನ್ ಚೆನ್ನಾಗಿಲ್ಲ ಅಂದ್ರೆ ಯಾರನ್ನ ಬರ್ತಾರೆ? ಮಕ್ಕಳನ್ನ ಚೆನ್ನಾಗಿ ಓದ್ಸೋಣ, ಇಲ್ಲ ಅಂದ್ರೆ ನಂತರ ಅರ್ಧಂಬರ್ಧ ಆಗ್ಬಿಡ್ತಾರೆ. ಬರ್ಲಾ ಅಣ್ಣ? ನಿನ್ನಲ್ಲಿರೋ ಮುಗ್ಧತೆ, ಒಳ್ಳೆತನ, ಆ ಸಾಚಾತನ ಜಗತ್ನಲ್ಲಿ ಎಲ್ರಿಗೂ ಇದ್ದಿದ್ರೆ ಈ ದೇಶ ಯಾವತ್ತೋ ಉದ್ಧಾರ ಆಗಿರೋದು ಕಣೋ. ನಿನ್ಗೊಳ್ಳೇದಾಗೋದು ಕೊಟ್ಟು ಬರೋ ರಾಣೆ. ಲೇಟ್ ಆಯ್ತಲ್ಲ. ಬಂದಮ್ಮ ಬೇಗ. ಅತ್ತೆ ನಿಧಾನ ಕಬ. ಮೆತ್ಗೆ ನಿಧಾನ. ಸ್ವಲ್ಪ ಆ ಸೀಟ್ ಇದೆ, ಕೂತ್ಕೋ. ಆ ಕಡೆ ಕೂತ್ಕೊಳ್ಳೋಣ. ರೈಟ್. ಹಾ ಸರ್, ಬರ್ತಾ ಇದ್ದೀನಿ. ಇನ್ 1 hour ಅಲ್ಲಿ ಇರ್ತೀನಿ ಸರ್. ಅಲ್ಲ ಹುಡುಗರು, ಅಣ್ಣ ಸೀಟ್ ಬಿಡ್ತೀರಾ? ಕಾಲೇನಲ್ಲ ಮಾವು. ಇದು ಅಂಗವಿಕಲ ಸೀಟ್ ಅಣ್ಣ. ನಾನು ಕಣ್ಪಡ್ತೆ ಕುಡ್ದು ಮೋರಿಗೆ ಬಿದ್ದು ಕಾಲ್ ಮುರ್ಕೊಂಡಿದ್ದೇನೆ. ನಾನು ಹಂಗ ಹೋಗಿಲ್ಲಮ್ಮ. ಹೋಗಮ್ಮ ಏನು ಸುಸ ಕರೆಕ್ಟ್ ಕೇಳಿದ ತಕ್ಷಣ ಸೀಟ್ ಕೊಟ್ಬಿಡ್ಬೇಕ ನಾವು ಕಾಸು ಕೊಡಲ್ಲ. ಮಗ ಎಲ್ಲ ಸರಿಯಾಗೈತ್ ಕಣಲೆ. ಆದ್ರೆ ದೇವ್ರು ಒಂದೇ ಒಂದ್ ಕಡಿಮೆ ಮಾಡ್ಬಿಟ್ಟಾನೆ. ಬಾಮ ಈ ಕಡೆ. ನೀವು ಯಾರು ನೀನು? ಏನು ಒಬ್ಳೆ ಸಿಕ್ಕಿದ್ದಾಳೆ ಹೆಣ್ಮಗಳು ಅಂತ ಅವಳ ಮೇಲೆ ಕೈ ಮಾಡ್ತೀರಾ? ಇನ್ಮೇಲೇನಾದ್ರೂ ಈ ರೀತಿ ನಡ್ಕೊಂಡ್ರೆ ನಿನ್ ಬುರುಡೆ ಹೊಡೆದು ಬಿಸಿನೀರ್ ಕಾಯಿಸ್ಬಿಡ್ತೀನಿ ನನ್ನ ಮಗನ. ತಪ್ಪಾಯ್ತು. ಹುಡುಗಿ ಜಾಗ ಬಿಡ್ರಲ್ಲ. ಬರೋ, ನಾವ್ ಇಲ್ಲೇ ಇಟ್ಕೊಂಡು ಬರೋ. ಬಂದ್ರೆ ಬೇಗ ಇಲ್ಲೇ ಇಲ್ಲ ಗುರು, ಅವ್ರಿಗೆ ಒಳ್ಳೆ ಪಾಠ ಕಲಿಸ್ದೆ ಗುರು. ತುಂಬಾ ಥ್ಯಾಂಕ್ಸ್ ಅಣ್ಣ, ನನ್ನ ಕಾಪಾಡಿದ್ದಕ್ಕೆ. ಪರವಾಗಿಲ್ಲಮ್ಮ, ನೀನ್ ನನ್ನ ತಂಗಿ ತರಾನೆ. ಹೌದು ಸರ್, ನಿಮ್ಮ ದೆಸೆಯಿಂದ, ದೇವರ ಕೃಪೆಯಿಂದ ಈ ಮಟ್ಟದವರೆಗೂ ಬೆಳೆದಿದ್ದೀನಿ ಸರ್. ಬೆಂಗಳೂರು ಸಿಟಿ ಲೈಫು ಈಗ ಅಡ್ಜಸ್ಟ್ ಆಗ್ಬಿಟ್ಟಿದೆ ಸರ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಆದರೆ ಈಗ ಪರವಾಗಿಲ್ಲ ಸರ್. ಡಿಸೈನಿಂಗ್ ವರ್ಕಲ್ಲೂ ಇಂಪ್ರೂವ್ ಆಗಿದ್ದೀನಿ ಸರ್. ಸರ್, ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀನೇನು ನೋಡೋದಕ್ಕೆ ತುಂಬಾ ಚೆನ್ನಾಗಾಗ್ಬಿಟ್ಟಿದ್ಯಾ? ಏನೋ ನಿಮ್ಮ ಆಶೀರ್ವಾದ ಸರ್. ಅವ್ವ ಲಕ್ಷ್ಮಿ ಹೇಗಿದ್ದಾರೆ ಸರ್? ಅವ್ರಿಗೇನು, ಚೆನ್ನಾಗೇ ಇದ್ದಾರೆ. ನೀನೇ ನೋಡ್ತೀಯಲ್ಲ, ಬಾ. ಏನೇ ಹೇಳು ಹನುಮ, ನೀನು ಈ ರೀತಿ ನೋಡೋದಕ್ಕೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಕಣ. ನೋಡು ಹನುಮ, ನಿನ್ನ ತಾಯಿ ನಿನ್ನ ತಂಗಿ ಇಲ್ಲೇ ಇರೋದು. ಅವ್ರಿಲ್ಲೇ ಕೆಲಸನೂ ಮಾಡ್ಕೊಂಡಿದ್ದಾರೆ. ಆ ಇಟ್ಕೆ ಗುಡಿ ಇದೆಯಲ್ಲ, ಅದು ನನಗೆ ಗೊತ್ತಿರೋರ್ದೆ. ನಿನ್ನ ತಾಯಿ ನಿನ್ನ ತಂಗಿಗೆ ಇಲ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಆದಷ್ಟು ಬೇಗ ನೀನು ಅವ್ರನ್ನ ನೋಡ್ಕೊಂಡು ಆಂಜನೇಯನ ದೇವಸ್ಥಾನ ಇದೆಯಲ್ಲ ಅದತ್ರ ಬಂದ್ಬಿಡು. ಯಾಕಂದ್ರೆ ನಾನಿಲ್ಲಿರೋದು ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೆ. ಆಯ್ತು ಸರ್. ಓಕೆ. ಅಮ್ಮ, ಹನುಮಂತ ಹೆಂಗಿದ್ಯಾ ಅಮ್ಮ? ಚೆನ್ನಾಗಿದ್ದೀನಿ ಕಂದ. ಅಮ್ಮ, ಆದಷ್ಟು ಬೇಗ ನಮ್ ಕಷ್ಟ ಎಲ್ಲ ಪರಿಹಾರ ಆಗತ್ತಮ್ಮ. ತಗೋ. ಹನುಮಂತು, ದುಡ್ಡೆಲ್ಲ ಜೋಪಾನವಾಗಿಟ್ಕೋ. ಏನು ಹಾಳು ಮಾಡ್ಬೇಡ, ನಾಳೆ ತಂಗಿ ಮದ್ವೆಗೆ ಬೇಕಾಯ್ತದೆ.
ಕೀರ್ತಿ ಗೊತ್ತಾಗ್ಲಿಲ್ವಾ? ಎಲ್ಲಿದ್ಯೋ? ಹೇಗಿದ್ಯಾ? ಏನ್ ಕೆಲಸ ಮಾಡ್ತಾ ಇದ್ಯಾ? ಬೆಂಗಳೂರಲ್ಲಿ ಆಡ್ ಏಜೆನ್ಸಿಲಿ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಇದು ನನ್ನ ವಿಸಿಟಿಂಗ್ ಕಾರ್ಡು. ಅದೆಲ್ಲ ಸರಿ ಹನುಮ, ನಿನ್ಗೆ ಮದ್ವೆ ಆಯ್ತಾನೋ? ಇನ್ನೂ ಇಲ್ಲ ಕಣೆ. ಸರಿ ಕೀರ್ತಿ, ನೀನ್ ನಡಿ. ಸರಿ, ಬರ್ತೀನಿ. ಹನುಮ, ನೀನ್ ಈ ರೀತಿ ನನಗೆ ಹೇಳ್ದೇನೆ ಇನ್ನೊಂದು ಹುಡುಗಿ ಜೊತೆ ಮಾತಾಡೋದು ಸರಿ ಕಾಣಲ್ಲ. ಅಕಸ್ಮಾತ್ ಅವ್ರ ಕಡೆಯವ್ರು ಏನಾದ್ರು ನೋಡಿದ್ರೆ ಏನ್ ಗತಿ? ನಾನ್ ಯಾಕೆ ನಿನ್ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸ್ಬೇಕು ಹೇಳು? ತಪ್ಪಾಯ್ತು ಸರ್, ಇನ್ಮೇಲೆ ಹುಷಾರಾಗಿರ್ತೀನಿ. ಕೋಪ ಮಾಡ್ಕೋಬೇಡಿ ಸರ್. ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ತಾಯಿನೂ ನನ್ನ ತಂಗಿನೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ ಋಣನ ಯಾವ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ ಸರ್. ನಾನ್ ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ ಹನುಮ? ನಿನ್ನನ್ ಕಂಡ್ರೆ ಏನೋ ಒಂದು ಮುತುವರ್ಜಿ ಅಷ್ಟೇ. ನೋಡು, ನನಗೂ ನಿಂತರನೇ ಒಬ್ಬ ತಮ್ಮ ಇದ್ದ. ಈ ಪ್ರೀತಿ ಪ್ರೇಮ ಅಂದ್ಕೊಂಡು ಹಾಗೆ ಕಳೆದೋಗ್ಬಿಟ್ಟ. ನೀನ್ ಎಲ್ಲ ಅವನ್ ತರ ಕಳೆದೋಗ್ಬಿಡ್ತೀಯ ಅಂತ ಭಯ ಅಷ್ಟೇ. ಅದ್ ಸರಿ, ನಿನ್ ತಾಯಿ ನಿನ್ ತಂಗಿನ ಚೆನ್ನಾಗಿ ಮಾತಾಡಿಸ್ದೆ ತಾನೆ? ಸರ್. ಇಲ್ಲ ಅಂದ್ರೆ ಅವ್ರು ನಿನ್ನನ್ನೇ ನೆನ್ಸ್ಕೊಂಡು ಅಳ್ತಾ ಇರ್ತಾರ ಅಷ್ಟೇ. ಫೋನ್ ಮಾಡ್ತಾ ಇರೋ ಹನುಮ. ಆಯ್ತು ಸರ್. ಏನೇ ಆದ್ರೂ ನಾನಿದ್ದೀನಿ. ಹಾ, ಬಂತು ನಿನ್ನ ಬಸ್ ಸ್ಟ್ಯಾಂಡ್. ಹನುಮ, ಇನ್ಮೇಲೆ ನೀನ್ ಯಾವುದಕ್ಕೂ ಹುಷಾರಾಗಿರ್ಬೇಕು. ಅವ್ರಿಗೆ ನಿನ್ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಬಿಡಿ ಸರ್, ನನ್ನ ನಿಯತ್ತು ನನ್ನನ್ನು ಕಾಪಾಡತ್ತೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಅಣ್ಣನ ತರ ನೀವಿರ್ಬೇಕಾದ್ರೆ ಯಾರೇನು ಮಾಡಕ್ಕಾಗಲ್ಲ. ನಾನು ಬರ್ತೀನಿ ಸರ್. ಆಯ್ತು. ನಿನ್ ಬಗ್ಗೆ ನಿನ್ ತಾಯಿ ತಂಗಿ ಮಾತ್ರ ಯೋಚನೆ ಮಾಡೋದಲ್ಲ, ಬೇರೆ ಯಾರು ಯೋಚನೆ ಮಾಡೋದಿಲ್ಲ ಅಲ್ವಾ? ಯಾಕೆ ಮೇಡಮ್ ಏನೇನು ಮಾತಾಡ್ತಾ ಇದ್ದೀರಾ? ನಾನ್ ನಿನ್ ಜೊತೆ ಮಾತಾಡ್ಬೇಕು. ಯಾಕ್ ಬಾ madam? ನನ್ ಜೊತೆ. ಅದನ್ನಿಲ್ಲೇ ಮಾತಾಡಿ ಮೇಡಮ್. ಬಾ ನನ್ ಜೊತೆ. ಮೇಡಮ್ ಇರಿ ಮೇಡಮ್. ಮೇಡಮ್ ಮೇಡಮ್ ಒಂದ್ ನಿಮಿಷ. ಮೇಡಮ್ ನಿಂತ್ಕೊಳ್ಳಿ. ಮೇಡಮ್ ಇಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಒಂದಿನ ಲೇಟಾಗಿ ಬಂದಿದ್ದಕ್ಕೆ ನನ್ನನ್ನ ಇಷ್ಟ ಮೇಲ್ ಕರ್ಕೊಂಡು ಬಂದಿದ್ದೀರಲ್ಲ, ಇದು ಸರಿನಾ ಮೇಡಮ್? ಹನುಮ, ನಾನ್ ನನ್ ಮಾತ್ ಕೇಳ್ತೀನಿ, ನೀನ್ ಬೇಜಾರ್ ಮಾಡ್ಕೋಬಾರ್ದು. ನೀನು ಯಾರನ್ನೂ ಲವ್ ಮಾಡ್ಲಿಲ್ವಾ? ದಯವಿಟ್ಟು ಅದ್ರ ಬಗ್ಗೆ ಮಾತ್ರ ಮಾತಾಡಬೇಡಿ ಮೇಡಮ್. ನೀನ್ ಅವತ್ ಆ ರೋಡ್ನಲ್ಲಿ ಹನುಮನ್ ಚಿತ್ರ ಬಿಡಿಸ್ಕೊಂಡ್ ಕೂತಿದ್ಯಲ್ಲ, ಆ ದಿನ ನೀನ್ ನೋಡ್ದೆ, ನೀನ್ ಗುರ್ತಿಸ್ದೆ. ಇದಕ್ಕೆಲ್ಲ ಕಾರಣ ಆ ಮಾರುತಿನೇ. ಅವತ್ ಸಿಕ್ಕಿ ನೀನು ನಾನ್ ದಿನಗಳು ಕಳೆದ ಹಾಗೆ ನಿನ್ನನ್ನು ಹಾಗೆ ಮರ್ತೋಗ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಅದಾಗ್ತಾ ಇಲ್ಲ. ನಿನ್ನ ಮೆಚ್ಕೊಂಡ್ ಮೆತ್ಕೊಂಡಿರೋ ಕಲೆ ನನ್ ಹೃದಯದಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅದ್ರಿಂದ ಆ ಕಲೆನ ತೆಗ್ದಾಕೋಕಾಗ್ತಿಲ್ಲ. ನಿನ್ ಸರಳತೆ, ಆ ನಿನ್ ಮುಗ್ಧತೆ ನನ್ನ ಸಖತ್ ಕಾಡ್ತಿದೆ ಹನುಮ. ಹನುಮ, ಹನುಮ, ಐ ಲವ್ ಯು ಹನುಮ. ಅಯ್ಯೋ, ನಾನು ಏನ್ ಆಗ್ಬಾರ್ದು ಅನ್ಕೊಂಡಿದ್ದೋ ಅದೇ ಆಗ್ತಾ ಇದೆ. ಅಲ್ಲ, ಹೇಳ್ದೆ ಕೇಳ್ದೆ ಯಾಕೆ ಹೀಗೆ ದುಡುಕ್ತೀರಾ? ದುಡುಕ್ಬೇಡಿ ಮೇಡಮ್. ನಾನು ಒಂದ್ಸಲ ದುಡುಕಿದ್ದಕ್ಕೆ ನನ್ನ ಪ್ರೀತಿನ ಕಳ್ಕೊಂಡ್ಬಿಟ್ಟೆ. ನಿಮ್ಗೆ ಕೇಳಕ್ ತಾಳ್ಮೆ ಇದ್ರೆ ಕೇಳಿ. ನಾನು ಇದನ್ನೆಲ್ಲ ನಿಮ್ಗೆ ಹೇಳ್ಬೇಕು ಅಂತ ಏನಿರ್ಲಿಲ್ಲ. ನೀವು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರಲ್ಲ, ಅವಾಗಲೇ ನನಗೆ ಗೊತ್ತಾಗಿತ್ತು ನೀವು ನನ್ನ ಬಗ್ಗೆ ಎಷ್ಟು ಮುಂದುವರೆದಿದ್ದೀರಾ ಅಂತ. ಸಾಮಾನ್ಯವಾಗಿ ಪ್ರೀತಿ ಅನ್ನೋದು 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ಹಿಂಗೆಲ್ಲ ಬರೋದನ್ನ ನಾನು ಕಂಡಿದ್ದೀನಿ. ಆದ್ರೆ ನಾನು ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿನ ಬಹಳ ಹಚ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಸೈಲೆನ್ಸ್, ಸೈಲೆನ್ಸ್. ನಿನ್ನೆ ಎಲ್ಲಾರ್ಗೂ ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡಿದ್ದೀರಾ? ಯಾರ್ಯಾರು ಹೋಮ್ವರ್ಕ್ ಮಾಡಿಲ್ಲ? ಹನುಮ, 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 ಏನಿದು ಕಿವಿಲಿ? ಏನ್ ಮಾಡ್ತಾ ಇದ್ಯಾ? ಹೋಮ್ವರ್ಕ್ ಮಾಡ್ತಾ ಇದ್ದೇನೆ ಮೇಡಮ್. ಹೋಮ್ವರ್ಕ್ ಅಂದ್ರೆ ಏನು? ಮನೇಲಿ ಮಾಡೋದಲ್ವಾ? ಅವನು ಮಾರಕ್ ಹೋಗ್ತಾನೆ. ಕೂತ್ಕೋ, ಹೋಮ್ವರ್ಕ್ ಮಾಡು. ಇನ್ಯಾಕೆ ನಾನ್ ಸ್ಕೂಲಿಗೆ ಹೋಗಕ್ಕಿಲ್ಲ? ಈ ಸ್ಕೂಲ್ ಹೋಗಕ್ಕಿಲ್ಲ ಅಂದ್ಮೇಲೆ ಮತ್ತೇನ್ ಮಾಡಿಲ್ಲ? ಏನಾದ್ರು ಮಾಡ್ತೀನಿ, ಸ್ಕೂಲಿಗೆ ಮಾತ್ರ ಹೋಗಕ್ಕಿಲ್ಲ.
ಅದ್ಯಾಕೋ ಹೋಗಿಲ್ಲ ಅಂತ ಅದನ್ನಾರು ಬೊಗಳ. ಎಲ್ಲರೂ ಹೂ ಮಾಡ್ತಾನೆ ಅಂತ ಅನ್ಕೊಂತಾರ. ಲೇ, ನಾನು 2 ಅಕ್ಷರ ಕಲ್ತ್ಕೊಂಡಿದ್ರೆ ನಾನು ಯಾಕೆ ಹೂವ ಕಟ್ಕೊಂಡು ಜೀವನ ಮಾಡ್ಬೇಕಾಗಿತ್ತು? ನಾ ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು ಅಂತ ಇಸ್ಕೂಲಿಗೆ ಸೇರ್ಸಿವ್ನಿ. ತಪ್ಕೆ ಇಸ್ಕೂಲ್ ಕಲ್ತ್ಕೋ, ಇಲ್ಲಾಂದ್ರೆ ನೀನ್ ನನ್ನ ಹೂವ ಕಟ್ಕೊಂಡು ಜೀವನ ಮಾಡ್ಬೇಕಾಯ್ತದೆ, ತಿಳ್ಕೊಳ್ಳಲೇ. ನೀನು ಸರಿಯೇ. ಆ ಮಗೆ ಏನ್ ಅರ್ಥ ಆದಿತ್ತು? ಅಲ್ಲ ಕಣಮೆ, ಇದೊಂದ್ ಕಸ್ಬು ಅಂತ ಇಲ್ದೆ ಹೋಗಿದ್ರೆ ನಾವು ಎಲ್ರಂಗೆ ಆ ಗೌಡ್ರ ಮನೆ ಸಗಣಿ ಬಾಚ್ಬೇಕಾಗಿತ್ತು. ನಮ್ಗೇನ್ ಆಸ್ತಿನೇ ಪಾಸ್ತಿನೇ ಇರೋದು ಇದೊಂದು ಹೂ ಬುಟ್ಟಿ. ಇವ್ರ 4 ಅಕ್ಷರ ಕಲ್ತ್ಕೊಂಡು ಅವನ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂತ ನನಗೇನ್ ಆಸೆ ಇಲ್ವೇ ನಮ್ಮಿ? ಏ ಹನ್ಮ, ಯಾವಾಗೋ ಬಂದೆ? ಬಾರೋ ಹನ್ಮ, ಆಟ ಆಡೋಣ. ಹೋಗ, ನಾವು ಹೂ ಮಾಡಕ್ ಹೋಗ್ಬೇಕು. ಖಾರ ಆಗ್ತಿದ್ಯಾ? ಕೊಡ್ಲಾ? ಕುಡಿ. ಅದೇ ಯಾಕೋ ಹೀಗಾಡ್ತಿದ್ಯಾ? ಕೇಳಿದ್ರೆ ಹಾಕೊಡ್ತಾ ಇರ್ಲಿಲ್ವಾ? ಕೇಳಿ ಬುದ್ಧಿ ಕಲಿತಾ ಇದೆಯಾ ನೋಡು, ಎಲ್ಲ ನಿಮ್ಮ ಮಕ್ಕಳ ಹಾಗೇನೆ. ಏಯ್, ಏನೇ ಅದು? ಯಾವಾಗ ನೋಡಿದ್ರು ನನ್ನ ಮಕ್ಕಳ ಮುಂದೆ ನಿಮ್ಮಪ್ಪ ರೌಡಿ ಕೇಡಿ ಅಂತಿರ್ತೀಯಲ್ಲ. ಏನೋ ನಿನ್ನ ಬಲವಂತವಾಗಿ ಮದುವೆ ಮಾಡ್ಕೊಂಡ್ಬಂದು ಸಂಸಾರ ಮಾಡ್ತೀರ ಹಂಗೆ. ನೋಡು, ನಿನ್ಗಿಷ್ಟ ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಯ್ತಾ ಇರು. ನಾನು ಇನ್ನೊಂದ್ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಸಾಕ್ತೀನಿ. ನಾನೆಲ್ಲ ಹಂಗಂತೆ? ಮೂಗಿನ ಮೇಲೆ ಕೋಪ ಇರುತ್ತೆ ನೋಡಿ ಈ ಅಪ್ಪ ಮಗನಿಗೆ. ಹೌದಮ್ಮ, ನನ್ಗೊಬ್ಬನಿಗೆ ಮೂಗಿರೋದು, ನನ್ಗೊಬ್ಬನಿಗೆ ಕೋಪ ಬರೋದು. ಪಾಪ ನಿನಗ್ ಮೂಗಿಲ್ಲ, ಮುಟ್ಟಿದ್ರೆ ಕೋಪ ಬರಲ್ಲ ಅಲ್ಲ? ಸಾಕ್ ಸುಮ್ನೆ ಇರ್ರಿ. ತಿನ್ನೋ ಮಗ ನೀನು. ವೈನ್ ಶಾಪ್ ತಗೋ, ಗಲಾಟೆ ಆಗ್ತೈತೆ. ಕುಡಿದ್ಬಿಟ್ಟು ನೆಟ್ಟಿಗೆ ಮನೆಗೆ ಹೋಗಕ್ಕಾಗಲ್ಲ ಇವ್ರಿಗೆ. ನಡಿಯೋ ಬನ್ನಿ. ಇದೇ ಮರ ಅಲ್ವಲ್ಲ? ಇದೆ ಮರ. ಪಸಂದಾಗ ಬಂದ್ಬಿಡದೆ. ಏನಣ್ಣ ಮರ ಕಡ್ದು ಬಿಡ್ತೀರಾ? ಹ್ಞೂ ಕಣಪ್ಪ, ಸಂದಾಗ ಬೋಲ್ತ್ ನಿಂತದೆ, ಅದಕ್ಕೆ ನಾಳೆಗೆ ಕಡ್ದು ಬಿಡುವ ಅಂತಿದೀವಿ. ಏನದು ದೇವ್ರ ಮರ ಆಗ್ಬಿಟ್ಟದೆ? ಹೂ ಕಣ್ಣ, ನಿನ್ನೆ ಇರ್ಲಿಲ್ಲ ನೋಡಿ. ತಪ್ಪಾಯ್ತು ಸ್ವಾಮಿ. ಏನಪ್ಪ ಒಟ್ಟಾರೆ ನಿಮ್ ಕಳ್ಸಿದ್ದು ಬಿಡಿ ಸಾಕ ಕುತ್ಕೊಂತಾನ? ಅಯ್ಯೋ, ಬೀಡಿನಾದ್ರೂ ಸೇರ್ತೀವಿ, ಎಣ್ಣನಾದ್ರೂ ಕುಡಿತೀವಿ, ಅದನ್ನ ಕೇಳ. ತಿಂದುದೆಲ್ಲ ಕೊಕ್ಕೊಂಡ್ಬಿಡ್ಬೇಕು. ಸುಮ್ಕಿರ್ಲಾ, ನೀನ್ ಯಾಕ್ಲಾ ಎಲ್ಲದಕ್ಕೂ ತಲೆ ಆಗ್ತಿದ್ಯಾ? ನೋಡಿದಣಿ ಅಲ್ಲಿ ಏನಾಗಿದೆ ಅಂತ. ಯಾರ ಮಾಡ್ದವ್ರು ಇದು? ನಿನ್ನೆ ನೋಡಿದ್ರೆ ಚೆನ್ನಾಗೇ ಇತ್ತು, ಇವತ್ತೇನಾಗ್ತದಕ್ಕೆ? ಅಯ್ಯೋ, ನಮ್ಮನ್ ಕೇಳಿದ್ರೆ ನೋಡ್ರಿ ಕಡೆ ಇಲ್ಲ, ನಾವು ಕುಡಿಯಕ್ಕಿಲ್ಲ. ಬರ ಕಡೆ ಬರೋಕಿಲ್ಲ ಸಮಯ. ಬರೋಕಿಲ್ಲ ಸಮಯ, ನಾವು ಕುಡಿಯಕ್ಕಿಲ್ಲ. ಹೋಗಿ ಏನ್ ಸರ್, ನಿಲ್ಸದೆ ಹಂಗೆ ಹೋಗ್ತಿದ್ದೀರಾ? ಮರ್ತ್ ಬಿಟ್ರಾ? ದಿನ ಇದೇ ರಸ್ತೆಯಲ್ಲಿ ತಿರುಗಾಡ್ತಾ ಇರ್ತೀನಲ್ವಾ, ನೀನ್ ಮಲ್ಲಿಗೆ ಹೂನ ತಗೊಂಡು ಹೋಗೋದಿರಕ್ಕಾಗತ್ತಮ್ಮ? ಅನ್ಮ, ನೀ ಕೊಡೋ ಮಲ್ಲಿಗೆ ಹೂವು ನಮ್ ಚಾಮುಂಡೇಶ್ವರಿಗೆ ತುಂಬಾ ಇಷ್ಟ. ಕೊಡು ಸರ್, ತಗೊಳ್ಳಿ ಸರ್. ಈ ಮಲ್ಲಿಗೆ ಹೂನ ಚಾಮುಂಡೇಶ್ವರಿ ದೇವಿ ಕೊರಳಿಗೆ ಹಾಕಿದ್ರೆ ನಾನು ಕೇಳಿದ ವರನ ಪಟ್ ಅಂತ ಕೊಟ್ಬಿಡ್ತಾಳೆ. ಸರ್, ಚಾಮುಂಡೇಶ್ವರಿ ದಯೆಯಿಂದ ನಾನು ಪಾಸ್ ಆದ್ರೆ ಸಾಕು ಸರ್. ನೀನು ಖಂಡಿತ ಪಾಸ್ ಆಗ್ತೀಯಾ? ಇಲ್ಲ, ನೋಡ್ತೀನಿ. ಬಿಡೋ, ಪರವಾಗಿಲ್ಲ ಬಿಡೆ, ಸಪ್ಲಿಮೆಂಟರಿ ಪಾರ್ಟಿ ಕೊಡ್ಸ್ಬೇಕು. ಏ ಹನುಮ, ನಂಗ್ ಒಂದೇ ಒಂದ್ ಕೋಕೋ ಕೋಲಾ, ಒಂದೇ ಒಂದ್ ಐಸ್ ಕ್ರೀಮ್ ಕಣೋ ಪ್ಲೀಸ್. ಅಮ್ಮ, ನನ್ಗೊಂದ್ ಮೊಟ್ಟೆ ಪಪ್ಸು ದಿಲ್ ಪಸಂದು, ನನ್ಗೊಂದ್ ಚಾಕ್ಲೇಟ್ ಕೇಕು. ಲೇ ಅನ್ಮ, ನನಗೆ ಲಾಡು ಬೇಕಣ. ನಿನ್ಗೇನ್ ಬೇಕೆ? ಹಿಂಗೆಲ್ಲ ಏನ್ ಬೇಕು ತಗೊಳ್ರೋ. ಅಲ್ಲಿ ತಗೊಂತೀನೋ, ಚೆನ್ನಾಗಿದೆ ಅಲ್ವಾ? ನನ್ಗೊಂದ್ ಲೋಟ ನೀರು. ಏ ಹನುಮ, ಜೇಬಲ್ ದುಡ್ಡು ಇಟ್ಕೊಂಡು ಯಾಕೋ ಜಿಪ್ನಂತರ ಆಡ್ತೀಯಾ?
ಮೆಚ್ಚಿಕೊಂಡು ಕೊಟ್ಟೆ ನನ್ನ ಈ ಹೃದಯ. ಚಿಕ್ಕ ವಯಸ್ಸಿನ ಗೆಳತಿ ದೊಡ್ಡ ಮನಸ್ಸಿನ ಬೊಡತಿ. ಚಿಕ್ಕ ವಯಸ್ಸಿನ ಗೆಳತಿ ದೊಡ್ಡ ಮನಸ್ಸಿನ ಬೊಡತಿ. ಅಂದ ಅಂದ್ರೆ ನೀನೇ ಕಾಣೆ ಓ ಸುರತಿ. ಅಂದ ಅಂದ್ರೆ ನೀನೇ ಕಾಣೆ ಓ ಸುರತಿ. ಸೀಬೆ ನೀಡಿದೆಯಲ್ಲ ಅಂದಿನ ಹಸಿವಿನಲಿ. ಮುತ್ತಿನ ಮಾತು ಆಡಿದೆಯಲ್ಲ ಚೆನ್ನವೇ ನಿನಗಿರಲಿ. ಚಿತ್ತಾರದಲ್ಲಿ ನನ್ನದೇ ರೂಪ ಬಿಡಿಸಿದೆಯಲ್ಲೋ ಕಲೆಗಳ ಭೂಪ. ನಾನೇ ಹಾಳೆ ನೀನೇ ಕವನ. ಕವನದ ಲಯಕ್ಕೆ ಒಲವಿನ ಜನನ. ಚಿಕ್ಕ ವಯಸ್ಸಿನ ಗೆಳೆಯ ಚಿಮ್ಮಿ ಬಂತು ಪ್ರಣಯ. ಚಿಕ್ಕ ವಯಸ್ಸಿನ ಗೆಳತಿ ದೊಡ್ಡ ಮನಸ್ಸಿನ ಬೊಡತಿ. ಮೆಚ್ಚಿಕೊಂಡು ಕೊಟ್ಟೆ ನನ್ನ ಈ ಹೃದಯ. ಅಂದ ಅಂದ್ರೆ ನೀನೇ ಕಾಣೆ ಓ ಸುರತಿ. ಕಣ್ಣೀರನ್ನು ಬೊರೆಸಿದೆ ನೀನು ಗುರುಗಳು ಹೊಡೆದಾಗ. ಬದುಕಲಿಯಾವ ತಡೆ ಬರದಂತೆ ಕಾಯುವೆ ನಾನೀಗ. ಅಲಿಗುಳಿಯಾಟ ಗೆದ್ದರು ನೀನು ನನ್ನನೆ ಗೆಲ್ಲಿಸಿದೆ. ಒಲವಿನ ಪಾಠ ಕಲಿಸುತ್ತ ನೀನು ನನ್ನನೆ ಸೋಲಿಸಿದೆ. ನಮದೇ ಒಂದು ಲೋಕ ನೋಡು ಅಲ್ಲಿ ದಿನವೂ ಪ್ರೀತಿ ಹಾಡು. ಏಳು ಜನುಮ ನೀನಿರು ಸಾಕು ಜಗದ ಚಿಂತೆ ಏತಕ್ಕೆ ಬೇಕು. ಚಿಕ್ಕ ವಯಸ್ಸಿನ ಗೆಳೆಯ ಚಿಮ್ಮಿ ಬಂತು ಪ್ರಣಯ. ಚಿಕ್ಕ ವಯಸ್ಸಿನ ಗೆಳೆಯ ಚಿಮ್ಮಿ ಬಂತು ಪ್ರಣಯ. ಮೆಚ್ಚಿಕೊಂಡು ಕೊಟ್ಟೆ ನನ್ನ ಈ ಹೃದಯ. ಮೆಚ್ಚಿಕೊಂಡು ಕೊಟ್ಟೆ ನನ್ನ ಈ ಹೃದಯ. ಚಿಕ್ಕ ವಯಸ್ಸಿನ ಗೆಳತಿ ದೊಡ್ಡ ಮನಸ್ಸಿನ ಒಡತಿ. ಚಿಕ್ಕ ವಯಸ್ಸಿನ ಗೆಳತಿ ದೊಡ್ಡ ಮನಸ್ಸಿನ ಒಡತಿ. ಅಂದ ಅಂದ್ರೆ ನೀನೇ ಕಾಣೆವೋ ಸುರತಿ. ಅಂದ ಅಂದ್ರೆ ನೀನೇ ಕಾಣೆವೋ ಸುರತಿ. ಕಾಫಿ ತಗೊಳ್ಳಿ. ಕಮಲಿ ಕಮಲಿ ಏ ಕಮಲಿ, ಹೋಗ್ತಾ ಇದ್ರು ಹಂಗೆ ಹೋಗ್ತಿದ್ಯಲ್ಲ, ಕಿವಿ ಕೇಳಿಸುದಿಲ್ವಾ? ಇಷ್ಟೊತ್ತು ಎಲ್ಲ ಹಾಳಾಗೋಗಿದ್ದೆ. ನಾನೆಲ್ಲಿಗೆ ಹೋಗ್ಲಿ, ರಿಸಲ್ಟ್ ನೋಡಕ್ ಹೋಗಿದ್ದೆ. ಸುಳ್ಳು ಹೋಗಿದ್ಯಾ?
ಆ ಹೂ ಮರ ಜೊತೆ ಏನೇ ನೀನ್ ಸರ್ಸ? ಏಯ್ ಬಿಡ, ಏನಾಯ್ತು ನಿನ್ಗೆ? ಯಾವ ಬೇವರ್ಸಿ ಹೇಳಿದ್ದು ನಿನ್ಗೆ? ಹೌದಾ? ಏ ಮುಗ, ಬಾರೋ ಇಲ್ಲಿ. ಅಲ್ಲೇನ್ ನೋಡ್ದೆ ಅಂತ ಹೇಳೋ. ತೋಟದಾಗ ಚಿಕ್ಕಮ್ಮರು ಒಣ್ಮನ್ನು ಆಡ್ತಿದ್ದು ಕುಣಿತಿದ್ದು ನಾನೇ ಕಣ್ಣಾರೆ ನೋಡ್ದೆ. ಥೂ, ನಿನ್ ಬುದ್ಧಿನೇ ಇಷ್ಟು. ಸ್ನೇಹದ ಬಗ್ಗೆ ನಿನ್ಗೇನೋ ಗೊತ್ತು? ಕ್ಲಾಸಲ್ಲಿ ಒಟ್ಟಿಗೆ ಓದ್ತಾ ಇದೀವಿ, ಮಾತಾಡೋದ್ ತಪ್ಪಾ? ಏನು ನೀನು ಯಾವಾಗ್ಲೂ ಅವಳ ಅನುಮಾನಿಸ್ತೀಯ. ತಂಗಿಯನ್ನು ಮಮಕಾರ ಬೇಡ ನಿನಗೆ? ಪಾಪ ಪಾಸ್ ಆಗಿ ಬಂದಿದ್ದಾಳೆ, ಅವಳ ಬಾಯಿ ಸಿಹಿ ಮಾಡೋದ್ ಬಿಟ್ಟು ಅನ್ಯಾಯಗಳು ಕೆನ್ನೆಗೆ ಹೊಡೆದ್ಬಿಟ್ಟಿಯಲ್ಲೋ. ಎಲ್ಲ ನಿಮ್ಮಿಂದಾನೆ. ಅವ್ನು ಹೆಚ್ಕೊಂಡಿರೋದು ನೀವು ಕೊಟ್ಟು ಸಗರದಿಂದ ಹೀಗಾಗಿರೋದು. ಅಯ್ಯ, ಇದ್ರಲ್ಲಿ ನಾನೇನೇ ಮಾಡ್ದೆ? ನೋಡ, ಅವನ್ ಯಾರು? ನಮ್ಮ ಅಂಗಡಿ ಹೂವು ಹಾಕುವನು. ಅವನಲ್ಲಿ ಇವಳಲ್ಲಿ. ನೋಡು, ನನ್ನ ಮಗಳು ಮಹಾರಾಣಿ ಇದ್ದಂಗಿದ್ದಾಳೆ. ಅವಳು ಕಾಲ್ಗಾಕೋ ಚಪ್ಪಲಿ ಯೋಗ್ಯತೆ ಇಲ್ಲ ಅವನು. ಅವನ್ನ ಹೋಗಿ ನನ್ನ ಮಗಳು ಮದುವೆ ಮಾಡ್ಕೋತಾಳ? ನೋಡು, ಬಾರಲ್ಲಿ ನೀನು ಗಲಾಟೆ ಮಾಡ್ಕೊಂಡ್ ಬಂದಿರಾಗಿದೆ. ಹೋಗು ಹೋಗು, ಏನಾದ್ರೂ ಮಾಡ್ಕೊಳ್ಳಿ. ಆಹಾ, ಅಪ್ಪ ಮಗ ಇಬ್ರು ಸರಿ ಹೀಗಿದ್ದೀರಾ. ಈಗ ಆಯ್ತಲ್ಲ, ಕರ್ಕೊಂಡೋಗಿಳ. ಬಾ, ಅಳ್ಬೇಡ, ಬಾಮ್ಮ. ಬರ್ತಾ ಇದ್ದಾನೆ. ಏನೋ ಹನುಮ, ಓಡಾಟ ಬಹಳ ಜೋರಾಗೈತಂತೆ. ಸರಿಯಾದ ಟೈಮ್ಗೆ ಅಂಗಡಿಗೆ ಹೂ ಕೊಡ್ಬೇಕು ಅನ್ನೋದು ಮರ್ತೋಯ್ತಾ? ನಾನು ಅಂತದೇನ್ ತಪ್ಪು ಮಾಡಿಲ್ಲ ಅಣ್ಣ. ನಾಟಕ ಆಡ್ಬೇಡ. ಹೂ ಮಾರೋ ನೆಪ್ಪಲ್ಲಿ ನನ್ನ ತಂಗಿ ಜೊತೆ ಸುತ್ತಾಡ್ತೀನ ಲೇ. ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ನಮ್ಮ ಮಗನಿಗೆ ಅನ್ಸ್ಬಿಡ್ತೀನಿ. ಲೇ ಹಲ್ಮಾ, ತಲೆಗೆಲ್ಲ ಕೆಟ್ಟಿದ್ಯಾ ನಿಂಗೆ? ನಾನು ಒಂದೇ ಒಂದ್ಸಲಿ ಕಂಪ್ಲಿಗೆ ಲೈನ್ ಹಾಕಿದೀನಿ, ನನ್ಗೆ ಈ ರೇಂಜಿಗೆ ಮಾರ್ಕ್ ಹಾಕಿದಾನೆ. ನೀನು ಅವಳೇ ಬೇಕು ಅಂದ್ರೆ ಅವ್ನ್ ಬಿಟ್ಬಿಡ್ತಾನ ಮಗ? ಸುಮ್ನೆ ಅವಳನ್ನ ಮರ್ತ್ಬಿಟ್ಟು ಇಲ್ಲ ಜಾಗ ಖಾಲಿ ಮಾಡು. ಲೇ ಹನುಮ, ಏನ್ಲ ಇದೆಲ್ಲ? ಯಾಕೋ ಹಿಂಗ್ ಹೊಡ್ದವ್ರೆ? ಅವ್ರ ಕೈ ಸೇದಾಗ ಏನ್ರ ಮುಖ ನೋಡ್ತೀರಾ? ಹನುಮ ಹನುಮ ಅಂತ ಹಿಂದೆನೆ ಇರ್ತೀರಾ. ನನ್ ಮಗಿಗೆ ಹೊಡಿಬೇಕಾದ್ರೆ ಎಲ್ರೂ ಹೋಗಿದ್ರಿ? ಸುಮ್ನೆ ಇರಯ್ಯ, ನೋಡಯ್ಯ ಮಗಿಗೆ ಹೆಂಗ್ ಹೊಡ್ದವ್ರೆ ಅಂತ. ನನ್ ಹೂ ಮಾರ್ಕೊಂಡ್ ಬರ್ಬೇಕಾದ್ರೆ ಗೌಡ್ರ ಮಗ ಅಶ್ವತ್ಥ ನನ್ಗೆ ಹೊಡೆದಿ ಕುಡಿಸ್ತಾ ಬಲವಂತವಾಗಿ. ಅವನು ಯಾಕಲ್ಲ ಸುಮ್ಕೆ ನೀನ್ ಹೊಡಿತಾನೆ? ನೀನೇನ ತಪ್ಪು ಮಾಡಿರ್ತೀಯ, ಅದಕ್ಕೆ ಅವ್ನು ಹೊಡೆದಿರ್ತಾನೆ.
ಅಂಗಡಿಗೆ ಹೂವ ಲೆಟ್ಟ ಕೊಟ್ಟೆ ಅಂತ ಹೊಡೆದ. ಹಂಗ ನಮ್ ನೋಡಕ್ ನಾವೇನ್ ಅವ್ರ ಮನೆ ಕೆಲಸದಾಳಗಳ. ಈ ದೊಡ್ಡವರೇ ಹಿಂಗೆ ದುಡ್ಡಿದೆ ಅಂತ ದರ್ಪ ತೋರಿಸ್ತಾರೆ. ನಾವ್ ತಪ್ಪಿದ್ ಬಿಟ್ರೆ ನಮ್ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಇನ್ನ ಸುಮ್ಕಿರಕ್ಕಿಲ್ಲ. ನಾ ಯಾರು ಅಂತ ತೋರಿಸ್ತೀವಿ. ಯೋ ಹೋಗ್ಲಿ ಸುಮ್ಕಿರಯ್ಯ. ಏನ್ ಸುಮ್ಕಿರೋದಮ್ಮಿ? ನಾವ್ ಸುಮ್ಕಿರೋದಿಲ್ಲ, ಅವ್ರಿಗೆ ಮೆರೀತಾ ಇರೋದು. ನಡಿ, ಪೇಷಂಟ್ ಹತ್ರ ಈಗೆಲ್ಲ ಗಲಾಟೆ ಮಾಡ್ಬಾರ್ದು. ಎಲ್ರು ಹೊರಗಡೆ ಹೋಗಿ. ಗೌಡ್ರೆ, ಗೌಡ್ರೆ, ಯಾವನವನು? ಓಹ್ ನೀನಾ? ಯಾಕಂಗ್ ಕಿರಿಸ್ತಾ ಇದೀಯಾ? ನೋಡಿ ನಿಮ್ ಜಬರ್ದಸ್ತ್ ಅಲ್ಲ, ನಿಮ್ ತಾವೇ ಇಟ್ಕೊಳ್ಳಿ. ನನ್ ಮಗನ ಮೇಲೆ ಕೈ ಮಾಡಕ್ಕೆ ನಿಮ್ ಮಗ ಯಾರು ಅಂತವ? ಏಯ್ ಅದೇನಾಯ್ತು ಸರಿಯಾಗಿ ಬಗಳಲ್ಲೇ. ನಿಮ್ ಮಗ ನನ್ ಮಗನ್ನ ದನಗ್ ಬಡ್ದಂಗ್ ಬಡ್ದು ಆಸ್ಪತ್ರೆ ಸೇರಂಗ್ ಮಾಡವ್ನೆ. ಹೂ ಕೊಡೋ ಸ್ವಲ್ಪ ತಡಗಿದ್ಕೆ ಹಿಂಗ್ ಹೊಡೆದವ್ನೆ. ಅಟ್ಟೆ ಅಲ್ಲ, ಬಲ್ವಂತವಾಗಿ ಅವನಿಗೆ ಕೂಡಿಸಿ ಹಿಂಗ್ ಮಾಡವ್ನೆ. ಯಾಕಮ್ಮ ನಿನ್ ಮಗ ಹಿಂಗೆಲ್ಲ ಮಾಡ್ತಾನೆ? ಹಿಂಗ್ ಮಾಡ್ಬೇಕು ಅಂತವ ಹೇಳ್ತಿರ್ದ ಕಾಯ್ಕೊಂಡಿದ್ರಿ ಅಂತ. ಓಹೋ ನಿನ್ ಮಗ ನಿನ್ ದೊಡ್ಡ ಗರಡಿ ಪಂಟ ಕಾಯ್ಕೊಂಡ್ ಬೇರೆ ಹೊಡಿತಾರೆ. ಎಲ್ಲವನು? ನಂಗೆ ಗೊತ್ತಿಲ್ಲ ರೀ. ನೋಡು, ನನ್ನ ಮಗ ದುಡುಕ್ ತಪ್ಪು ಮಾಡ್ಬಿಟ್ಟವನೆ. ಆಸ್ಪತ್ರೆಗೆ ಏನ್ ಖರ್ಚಾಗುತ್ತೋ ಅದನ್ನ ಕೊಡ್ತೀನಿ, ಹೋಗು. ಮಗುನು ಗಿಲ್ಬಿಟ್ಟು ಈ ತೊಟ್ಲು ತಗೋಬುದ್ದಿಯಾ ಬಿಟ್ಟು ಬಿಡಿ. ನನ್ ಮಗನ್ ಹೆಂಗ್ ನೋಡ್ಕೋಬೇಕು ಅಂತ ನನ್ ಚೆನ್ನಾಗ್ ಗೊತ್ತದೆ. ಇನ್ ಮುಂಕಿಂಗ್ ಏನಾದ್ರೆ ಚೆನ್ನಾಗಿ ಕೆಲಕ್ಕೆ ತಿಳ್ಕೊಳ್ಳಿ. ಬೀದಿಲೋಗ ನಾಯಿ ನೀನು. ನಿನ್ನ ಹತ್ರ ಮರ್ಯಾದಿನ ಮಾತಾಡೋದಕ್ಕೆ ನನಗೆ ಎಚ್ಚರಿಕೆ ಕೊಡ್ತೀಯಾ? ಅದೇನ್ ಕಿತ್ ದಬಾಕಟ ದಬಾಕ ಹೋಗ್. ನನ್ನ ಅಪ್ಪಾಳಿಗೆ ಹೇಳ್ತೀನಿ, ನಾನು ನೋಡ್ಬಿಡ್ತೀನಿ. ಹೋಯ್ತಿ ಬಿಡಿ. ಹನುಮ ಚೆನ್ನಾಗಿದ್ಯಾ? ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ. ರೆಸ್ಟ್ ತಗೊಳ್ಳಿ. ಹನುಮ ಚೆನ್ನಾಗಾಗ್ತೀಯಾ? ರೆಸ್ಟ್ ತಗೋ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ. ಹೇಗಿದ್ಯಾ ಹನುಮ? ನನ್ ಮೇಲ್ ಕೋಪನಾ? ಏ ಯಾರು ಅದು? ನಿನ್ ಹೊಸ ಗರ್ಲ್ ಫ್ರೆಂಡಾ? ತುಂಬಾ ಚೆನ್ನಾಗಿದ್ದಾಳ್ ಕಣೋ. ನೀನ್ ನನ್ ಜೊತೆ ಮಾತಾಡ್ಬೇಡ. ನೀನು ನಿಮ್ಮ ಅಪ್ಪ ಅಣ್ಣ ತರಾನೆ. ನಾನು ಇಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಇದ್ದೀನಿ. ಒಂದ್ ದಿವಸ ಆದ್ರೂ ನೀನ್ ನನ್ನ ನೋಡಕ್ ಬಂದ್ಯಾ? ಸಾರಿ ಕಣೋ, ನಮ್ ವಿಷಯ ಗೊತ್ತಾದ್ಮೇಲೆ ನಮ್ಮನೇಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ನನ್ನೆಲ್ಲೂ ಹೊರಗಡೆ ಕಳಿಸ್ತಾ ಇಲ್ಲ. ನಾನು ನಿನ್ನ ನೋಡ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಕೊನೆಗೂ ನಾನಿನ್ನು ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ನನಗ್ ಗೊತ್ತು ಇದಕ್ಕೆಲ್ಲ ನಾನೇ ಕಾರಣ ಅಂತ. ಪ್ಲೀಸ್ ನನ್ ಮೇಲೆ ಕೋಪ ಮಾಡ್ಕೋಬೇಡ. ಆಯ್ತು, ನೀನ್ ನನ್ನ ನೋಡಕ್ ಬಂದ್ಯಲ್ಲ, ಅಷ್ಟೇ ಸಾಕು. ಖಂಡಿತ ಕುತ್ಕೋ ನೋಡಿ. ಕಾಲ್ ತೆಗೆಲ್ಲ. ಏನನ್ಮ ನಿನ್ ಕೈ ಹೆಂಗೈತೀಗ? ಪರವಾಗಿಲ್ಲ ಅಣ್ಣ. ನಿನ್ಗೆ ಈ ತರ ಮಾಡ್ದವ್ರಿಗೆ ಅದ್ಯಾವ್ರು ಸುಮ್ನೆ ಬಿಡಕ್ಕಿಲ್ಲ. ಏನಾದ್ರು ಶಿಕ್ಷೆ ಕೊಡ್ತಾನೆ. ನೀನ್ ಧೈರ್ಯವಾಗಿರು ಅನ್ಮ. ಏನನ್ಮ ನಿನ್ ಟೈಮೇ ಸರಿ ಇಲ್ವಲ್ಲೋ? ಎಲ್ಲ ನಾವ್ ಪಡ್ಕೊಂಡ್ ಬಂದಿರೋದ್ ಕಣೋ, ಯಾರೇನ್ ಮಾಡಕ್ಕಾಗತ್ತೆ? ಪಡ್ಕೊಂಬರೋದಂದ್ರೆ ಏನು? ನೀನು ತಿರುಗಿಸಿಟ್ಟಿದ್ರೆ ಅವನು ಹಾಗೆ ಅನ್ಕೋತಿದ್ದ. ಮೆತ್ತಗಿದ್ರಷ್ಟೇ ಈ ದೊಡ್ಡವರೆಲ್ಲ. ಏಯ್ ಆಯ್ತು ಸುಮ್ನಿರೋ. ಯಾಕೀಗ ಆ ವಿಚಾರ ಬಿಟ್ಟಾಕಿ? ಹನುಮ, ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸುಮ್ನೆ ಇರು. ಹನುಮಂಗ್ ಕೊಟ್ಟು ಹೊಡೆದಕ್ಕೆ ಇಡೀ ಊರೇ ಎಚ್ಚರಿಕೆ ತಗೋಬೇಕು. ಅಲ್ಲೋಡ್ಲ ಗೌಡ್ರ ಮಗ ಬತ್ತಾವನೆ. ಅದೇನೋ ಇಕ್ತೀನಿ ಅಂದೆ. ಈಗ ನೋಡು ನಾಟಿ ಕೋಳಿ ತರ ಬತ್ತಾವನೆ. ಅದ್ ಏನ್ ಇಕ್ತಿಯೋ ಇಕ್ಕು. ನಿನ್ ಮಗ ಮುಚ್ಚಾಗ ಬರೀ ಇದೇ ಆಗೋಯ್ತು ನಿಮ್ದು. ಓಹೋ ಬಂದ್ರು. ಹಾ ಏನಲ್ಲೇ ಬಟ್ಟ, ನಿನ್ ಅಂಗಡಿಯನ್ನ ಆಸ್ಪತ್ರೆ ಮಾಡ್ಕೊಂಡಿದ್ಯೇನೋ? ಇಲ್ಲ ಕಾರಣ ಈ ನನ್ ಮಗಂಗ್ ಹೊಡೆದು ಹೊಡ್ತಕ್ಕೆ ಹೊಗೆ ಹಾಕಿಸ್ಕೊಂಡಿರ್ತಾನೆ ತಂದ್ಕೊಂಡಿದ್ದೆ. ಇನ್ನೂ ಬದುಕಿದ್ದಾನೆ. ನನ್ನ ಮಗನೇ, ಇನ್ನೊಂದ್ಸರಿ ನನ್ನ ತಂಗಿನ ಕಣ್ಣೆತ್ ನೋಡಿದ್ರೆ ಈಗ ಕೈ ಕಳ್ಕೊಂಡಿದ್ಯಾ, ಕಣ್ಣು ಕಾಲು ಎರಡೂ ಕಳ್ಕೊಂಡ್ಬಿಡ್ತೀಯ. ಏನೋ ಗುರಾಯಿಸ್ತಾ ಇದ್ಯಾ? ಟೀ ಕೊಡಲೇ? ಆಯ್ತಣ್ಣ. ಟೀ ಕೊಡ್ತೀಯನಾ? ಏನೋ ಹನುಮ ಉಸಿರೇ ಬಿಡಲ್ಲ ಅಂತಾನೆ. ಈಗ ದಾರಿ ಬಂದ ಅಂತ ಅನ್ಸತ್ತೆ. ಏನೋ ಹನುಮ ಇಷ್ಟು ದೊಡ್ಡ ಗಾಯ ಆಗ್ಬಿಡ್ತಾ? ಬಿಟ್ಬಿಡ್ಲಾ?
ನಿನ್ ತಂಗಿನ್ ಮದ್ವೆ ಆಗೋದು ನಾನೇ. ಏನೋ ಅಂದೆ? ನಮ್ ತಂಗಿನ ನಿನ್ ಮದ್ವೆ ಆಗೇ ಆಗ್ತೀಯಾ? ಅಲ್ಲಿವರೆಗೂ ನಾವು ಕೈ ಪಣೆ ತಕ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ಯೇನೋ? ನಿನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟಿರ್ಬೇಡ. ನಿನ್ ತಂಗಿ ಅವಳನ್ನ ಯಾರು ಮದ್ವೆ ಆಗಲ್ಲ. ಕಳ್ಸೋ, ನಾನು ಇಟ್ಕೊಳ್ತೀನಿ. ಬಂದ್ರ ನಿನ್ ಕೊಟ್ಟು ಬೆದರಿಕೆಗೆಲ್ಲ ಅದನ್ನ ಎದುರಲ್ಲ ಕಣಲ್ಲೇ. ಮೆಂಟ್ಲಾಗ್ಬಿಟ್ಟಿದ್ದೀನಿ, ಹೊರಟೋಗೋ. ಏಯ್, ನನ್ನೇ ಹೊಡಿತ್ಯಾ? ತಲೆ ಕೆಡ್ಸ್ಬೇಡ ನನ್ಗೆ. ಎಂತ ಕೆಲಸ ಮಾಡ್ಬಿಟ್ಟಲ್ಲ ಅಮ್ಮ. ಏನೋ ಮಾಡಿದೆ ನೀನು? ಅಯ್ಯೋ ಅಶ್ವಥ, ಅಶ್ವಥ ಏನಾಯ್ತು ನಿಮ್ಗೆ? ಎದ್ದೇಳೋ, ಎದ್ದೇಳೋ ಅಶ್ವಥ. ಎಂತ ಕೆಲಸ ಮಾಡ್ಬಿಟ್ಟಲ್ಲ ಅಶ್ವಥ, ಎದ್ದೇಳೋ, ಎದ್ದೇಳೋ ಅಶ್ವಥ, ಪ್ಲೀಸ್ ಎದ್ದೇಳೋ. ನಾನೇನೋ ಮಾಡ್ಬಿಟ್ಟೆ. ನೀನ್ ಇಲ್ಲಿದ್ರೆ ಸರಿ ಇರಲ್ಲ. ನೀನ್ ತೋಟದ ಮನೆಗೆ ಹೋಗ್ಬಿಡು, ನಾವೆಲ್ಲ ಮನೆಗೆ ಹೋಗ್ತೀವಿ. ಮಚ್ಕೊಡು. ತಗೋ, ಹುಷಾರ್ ಕಡೆ, ಹುಷಾರ್ ಕೊಡ. ಹೋಗು, ಹುಷಾರು. ಬಂದ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅಂತ ಬಾಡಿ ಮುಟ್ಟು ಹಂಗಿಲ್ಲಮ್ಮ. ಸುಮ್ಮನೆ ಸುಮ್ಮನೆ ಹನುಮಾನ್ ನಿನ್ ಮಗನೇನಯ್ಯ? ಸ್ವಾಮಿ, ಯಾಕೆ ಸ್ವಾಮಿ? ಎಲ್ಲ ನಿನ್ ಮಗ? ನನ್ ಮಗ ಸ್ನೇಹಿತರ ಜೊತೆ ಟೀ ಕುಡಿಯಕ್ ಹೋಗ್ಯ ಸ್ವಾಮಿ. ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿದ್ಯಾ ನೀನು? ಗೌಡ್ರ ಮಗನ್ನ ಕೊಲೆ ಮಾಡಿ ನಿನ್ ಮಗ ಓಡ್ ಹೋಗಿದ್ದಾನೆ. ಏಯ್ ಬೊಗ್ಲ, ಎಲ್ಲಿದ್ದಾನೆ? ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಸ್ವಾಮಿ. ನನ್ ಮಗ ಅಂತವನಲ್ಲ, ಯಾರೋ ತಪ್ಪು ಮಾಡಿ ನನ್ ಮಗಿ ಮೇಲೆ ಹಾಕ್ಬಿಟ್ಟವ್ರೆ. ನಿಮ್ ಕಾಲ್ ಮುಗಿತೀನಿ. ಏಯ್, ಹನುಮ ಎಲ್ಲೇ ಇದ್ರು ಹುಡುಗ ಕರ್ಕೊಂಬನ್ನಿ. ಅವನ್ ನನ್ನ ಮುಂದೆ ಸಾಯ್ಬೇಕು. ಅವನು ಸಿಗ್ಲಿಲ್ಲ ಅಂದ್ರೆ ನೀ ಯಾರು ಬದುಕಿರಲ್ಲ.
ಬೇಡಪ್ಪ, ಅವನ್ನ ಬಿಟ್ಬಿಡಿ. ಮುಚ್ಚ ಬಾಯಿನ, ಕತ್ತರಿಸಾಕ್ಬಿಡ್ತೀನಿ. ಇದ್ದಿದ್ದೊಬ್ಬ ಮಗ ನಿನ್ನ ವಿಷಯದಲ್ಲಿ ತಲೆ ಹಾಕಿ ಮಣ್ಣಾಗೋದ. ಈ ರಾಮೇಗೌಡನ ವಂಶ ನಿರ್ವಂಶ ಆಗೋಯ್ತು, ಅದು ನಿನ್ನಿಂದ. ಇಡೀ ಊರ್ ಜನಗಳೆಲ್ಲ ನನ್ನ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಹೆದರ್ತಾ ಇದ್ರು. ಅಂತದ್ರಲ್ಲಿ ಯಾವನೋ ಒಬ್ಬ ಜುಟ್ಟು ಹನುಮಂತೆ ನನ್ನ ಮಗನ ನಡುವಲ್ಲಿ ತುಂಡ ಕತ್ತರಿಸಾಕ ಅಂತ ನನ್ನ ಮನೆ ಕರ್ಕೊಂಡ್ಬಂದು ಆರ್ತಿ ಎತ್ತಿ ಕಾಲ್ ಮುಗಿಬೇಕ ನಾನು. ಇನ್ನೊಂದು ಕ್ಷಣ ನೀಲಿದ್ರೆ ನಿನ್ನು ಕತ್ತರಿಸಾಕ್ತೀನಿ. ಹೋಗು ಹೋಗು. ಅವನ್ನ ಸಾಯಿಸ್ಬಿಡಿಯಪ್ಪ, ಅವನೆಲ್ಲರೂ ಬದುಕೊಳ್ಳಿ. ನಾನು ಅವನ್ನ ಮರ್ತಿದ್ದೀನಿ, ಪ್ಲೀಸ್ ಅಪ್ಪ. ಏನಂದ್ರೆ ಅವನ್ನ ಬಿಟ್ಬಿಡ್ಬೇಕು, ಏನು ಮಾಡಬಾರ್ದ? ಆಯ್ತು, ಬಿಟ್ಬಿಡ್ತೀನಿ. ಆದ್ರೆ ನಿನ್ನ ಪ್ರೀತಿಗೆ ನನ್ನ ಮಗನ ಬದುಕಿಸ್ಕೊಡಕ್ಕಾಗತ್ತಾ? ಆಗುತ್ತಾ? ಹೇಯ್, ಅವನ್ನ ಏನು ಮಾಡ್ದೆ ಹಾಗೆ ಬಿಟ್ಬಿಟ್ರೆ ಊರ್ ಜನ ಎಲ್ಲ ಕೇಕ್ ಹಾಕೊಂಡು ಹೋಗ್ತಾರೆ. ಕೆಲ್ಸಕ್ಕೆ ಬರ್ದಿರೋ ಹುಚ್ಚ ಈ ಕಜ್ಜಿನ ಎಲ್ಲ ನನ್ನ ಕಚ್ಚಕ್ ಬರುತ್ತೆ. ಹಾಗಾಗಿ ನಾ ಬಿಡಲ್ಲ, ಅವನ್ನ ಸಾಯಿಸ್ತೀನಿ. ಅವನ್ ಸಾಯಲೇಬೇಕು, ಸಾಯಿಸ್ತೀನಿ. ಬಗಳ ಎಲ್ ಮಾಡಿದ್ಯಾ? ಬಗಳ ಇಲ್ಲಾಂದ್ರೆ ಬಿಡಲ್ಲ ನೀನು. ಹೇಳ ಎಲ್ಲ ನಿನ್ ಮಗ ಎಲ್ ಬಚ್ಚಿಕೊಂಡವನೇ? ನನಗಿದ್ದ ಒಬ್ಬ ಮಗನ್ನ ಸಾಯಿಸ್ಬಿಟ್ಟಲ್ಲ ನಿನ್ ಮಗ. ನೋಡು, ಅವನ್ ನನ್ ಕೈಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ ಅವನ್ನ. ಇಲ್ಲ ಬುದ್ಧಿ, ನನ್ ಮಗಿ ಅಂತವನಲ್ಲ, ಬೇಕಿದ್ರೆ ನನ್ ಸಾಯಿಸ್ಬಿಡಿ. ನಿನ್ ಸಾಯಿಸಿದ್ರೆ ಏನ ಪ್ರಯೋಜನ? ನಿನ್ ಮಗ ನನ್ನ ಮಗನ ಬೀದಿಲ್ ಸಾಯಿಸಿದಾನೆ, ಅವನಿಗೂ ಅದೇ ಗತಿನೇ. ಅಣ್ಣ, ಹೆಣನ ಪೋಸ್ಟ್ ಮಾರ್ಟಮ್ ಮಾಡಿದಾರಂತ. ಹೆಣ ಅಂತ್ಯ? ಅವನು ನನ್ನ ಮಗ, ನನ್ನ ಮಗ ಹೆಣ ಅಂತೆ. ಇದೇ ನಿನ್ನ ಮಗನಿಗೆ. ಅಯ್ಯೋ, 10 kg ಈರುಳ್ಳಿ ತಗೊಂಬರೋದನ್ನ ಬಿಟ್ಬಿಟ್ಟು ನಾನು 2 kg ತಗೊಂಡಿದ್ದೀನಲ್ಲ. ಇನ್ನೂ ಒಂದು ಜಾಸ್ತಿ ತಗೊಂಬಂದು ಏನಾಗ್ತಿತ್ತು? ಏನಪ್ಪ ಮಾಡ್ಲಿ? ಹನುಮ, ಯಾಕ್ಲ ಹನುಮ ಹಿಂಗ್ ಮಾಡ್ಕೊಂಬಿಟ್ಟೆ? ನಿನಗೋಸ್ಕರ ಪೊಲೀಸ್ನವರು ಊರು ಅಲಿತಾವ್ರೆ, ನೀನ್ ಸಿಗ್ಲಿಲ್ಲ ಅಂತ. ನಿಮ್ಮಪ್ಪ ಇನ್ನ ಪೊಲೀಸವ್ರು ಕರ್ಕೊಂಡೋಗಿ ಬಾಳ ಹಿಂಸೆ ಕೊಡ್ತಾವ್ರ ಕಣ್ಣ. ಬೇಗ ಹೋಗ್ಲಾ, ನಿಮ್ಮಪ್ಪ ಇನ್ನ ಹೋಗಿ ಕಾಪಾಡ್ಲಾ. ಸರ್, ಐ ಮುಂದೆ ವರದಕ್ಷಿಣೆ ಕೇಸ್ FIR ರೆಡಿ ಮಾಡ್ಬೇಕು. ನನ್ ಮಗಳನ್ನ ಸಾಯಿಸ್ಬಿಟ್ರು. ಇರಮ್ಮ, ಮಾಡ್ತಾರೆ, ಕೂತಿರ ಮೇಲೆ ಕೂತ್ಕೊಳ್ಳಿ. ಆ ಕಡೆ ನೋಡಿ ಸಮಯ ಸ್ವಲ್ಪ ನೋಡಿ ಸರ್. ಹೋಗು ಸರ್, ಆ ಕೇಸು ಮುಂದೆ FIR ರೆಡಿ ಮಾಡಿ ಮೇಟ ಕಳ್ಸ್ಕೊಟ್ಬಿಡ್ರಿ. ರೇಟ್ರೆ ಆಯ್ ಸರ್. ಯಾರ ನೀನು? ನಾನು ಹನುಮ. ನೀನಾ? ನನ್ ಮುಂದೆ ನಿಂತ್ಕೊಂಡು ನನಗೆ ಪೋಸ್ ಕೊಡ್ತಾ ಇದೀಯಾ? ಏನ್ರ ನೋಡ್ತಾ ಇದ್ದೀರಾ? ಹೇಳ್ಕೊಳ ಒದ್ದು ಒಳಗಡೆ ಹಾಕವನ್ನ. ರಿಲೀಸ್ ಮಾಡಿ. ಯಾಕಪ್ಪ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ? ಯಜಮಾನ್ರೆ, ನೀವೇನು ಹೋಗ್ಬೋದು. ಬರ ನಡಿ ನೀನೊಳಗೆ. ಎಲ್ಲ ಹಣೆ ಬರಹ, ಎಲ್ಲ ಹಣೆ ಬರಹ, ಎಲ್ಲ ಹಣೆ ಬರಹ
ಶಿಕ್ಷೆ ಯಾರಿಗೋ ತಪ್ಪು ಯಾರದೋ ಶಿಕ್ಷೆ ಯಾರಿಗೋ ಎಲ್ಲ ವಿಧಿ ಬರಹ ಎಲ್ಲ ವಿಧಿ ಬರಹ ತಪ್ಪು ಮಾಡುವ ಮುನ್ನ ನೆನೆಯಬಾರದೆ ನನ್ನ ತಪ್ಪು ಎನ್ನುವ ಕಪ್ಪು ಚುಕ್ಕೆಯ ಅಳಿಸಲಾಗದಿನ್ನ ಎಲ್ಲ ಹಣೆ ಬರಹ ಎಲ್ಲ ಹಣೆ ಬರಹ ಯಾರು ಏನೇ ಎಂದರೂನು ಆತ್ಮಸಾಕ್ಷಿಯೊಂದಿದೆ ತಪ್ಪು ನನ್ನದಲ್ಲ ಎಂದು ಎದೆಯ ತಟ್ಟಿ ಹೇಳಿದೆ ಯಾರು ಏನೇ ಎಂದರೂನು ಆತ್ಮಸಾಕ್ಷಿಯೊಂದಿದೆ ತಪ್ಪು ನನ್ನದಲ್ಲ ಎಂದು ಎದೆಯ ತಟ್ಟಿ ಹೇಳಿದೆ ಉತ್ತರಾನ ನೀಡಲೆಂದು ಕಾಲವೊಂದು ಮುಂದಿದೆ ನೀನು ಸಾಜನಾದರೆ ನ್ಯಾಯ ಎಂದು ನಿನ್ನದೇ ನೀನು ಸಾಜನಾದರೆ ನ್ಯಾಯ ಎಂದು ನಿನ್ನದೇ ಎಲ್ಲ ಹಣೆ ಬರಹ ಎಲ್ಲ ಹಣೆ ಬರಹ ಸುಟ್ಟು ಕರಕಲಾದರೂನು ಹೂವಿನಂಥ ಈ ಮನ ಬಾಡಲಾರದೆಂದು ಕೂಡ ನನ್ನ ಪ್ರೀತಿ ಹೂವನ ಸುಟ್ಟು ಕರಕಲಾದರೂನು ಹೂವಿನಂಥ ಈ ಮನ ಬಾಡಲಾರದೆಂದು ಕೂಡ ನನ್ನ ಪ್ರೀತಿ ಹೂವನ ನನ್ನ ಬಾಳುವಾಯಿತೀಗ ಬೆಂಕಿ ಬಿದ್ದ ಕಾನನ ಎಲ್ಲ ದಾರಿ ಮುಚ್ಚಿದಾಗ ಸಿಕ್ಕಿ ಬಿದ್ದ ಜಿಂಕೆನ ಎಲ್ಲ ದಾರಿ ಮುಚ್ಚಿದಾಗ ಸಿಕ್ಕಿ ಬಿದ್ದ ಜಿಂಕೆನ ಎಲ್ಲ ಹಣೆ ಬರಹ ಎಲ್ಲ ಹಣೆ ಬರಹ ಹೋಗ್ತಿದ್ದೀರಾ ಹೋಗಿ ಆ ಕಡೆ ಇವ್ ನನ್ ಮಗನ್ ಸಾಯಿಸಿದಾಗ ನೀವ್ ಯಾರು ಬರ್ಲೇ ಇಲ್ಲ ಈಗ ಕಡೆಗೆ ಬಂದ್ಬಿಟ್ಟು ಅವ್ನು ದೊಡ್ಡದಾಗಿ ಪಾಪಣ್ಣ ಸರ್ ಕಳ್ಸಿಲಿ ಯಾರು ಅವರು ಅದೇನಿದ್ರು ಸಾಹೇಬ್ರ ಹತ್ರ ಮಾತಾಡಿ ಇನ್ಸ್ಪೆಕ್ಟ್ರೆ ಇವನು ನನ್ನ ಮಗನ ಕೊಂದವನೇ ಸರ್ ಇವನ್ನ ಒಂದೇ ಒಂದು ನಿಮಿಷ ಆಚೆ ಬಿಡಿ ಸರ್ ಇವನ್ನ ಕೊಂದು ನಾನ್ ಜೈಲೊಳಗೆ ಹೋಗ್ತೀನಿ ಕೋರ್ಟಲ್ಲಿ ಪ್ರೂವ್ ಆಗೋವರೆಗೂ ಅವನ್ನ ಕೊಲೆಗಾರ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ ಕೋರ್ಟ್ ತೀರ್ಮಾನ ಕೊಡುತ್ತೆ ಹೋಗ್ಬೋದು ಇನ್ನೂ ಇವನ್ ಕೊಲೆಗಾರ ಅಂತ ಡಿಸೈಡ್ ಆಗಿಲ್ಲಲ್ಲ ಆಯ್ತು ಏಯ್ ನಡಿಯೋ ಕೂತ್ಕೋ
ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ಅವತ್ತೇನ್ ನಡೀತು ಅಷ್ಟ್ ಹೇಳು, ನಿನಗೇನು ಮಾಡಲ್ಲ. ಅವತ್ತು ಯಾವುದೋ ವಿಷಯದಲ್ಲಿ ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ ಸರ್. ತುಂಬಾನೇ ಕೋಪ ಬಂದಿತ್ತು ಸರ್. ಆದ್ರೂ ತಡ್ಕೊಂಡಿದ್ದೆ. ತುಂಬಾ ಹೊಡೆದ ಸರ್, ಆದ್ರೂ ಬೇಡ ಅಂತ ಹೇಳ್ದೆ. ಆಮೇಲೆ ನನ್ಗೆ ಕೋಪ ತಡ್ಕೊಳಕ್ ಆಗ್ಲಿಲ್ಲ ಸರ್. ಹನುಮ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಮಧ್ಯದಲ್ಲಿ ಇದೆಲ್ಲ ಬೇಕಿತ್ತ? ಪ್ರೀತಿ, ಪ್ರೇಮ, ಪ್ರಣಯ. ನೀನೇನು ಹೆದರ್ಕೋಬೇಡ, ನಿನ್ ಜೊತೆ ನಾನಿದ್ದೀನಿ. ಅವತ್ತು ಗಲಾಟೆಯಲ್ಲಿ ನಿನ್ ಜೊತೆ ಯಾರ್ಯಾರಿದ್ರು ಕರೆಕ್ಟಾಗಿ ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ಸರ್, ಅವ್ರದ್ದೇನ್ ತಪ್ಪಿಲ್ಲ ಸರ್, ತಪ್ಪೆಲ್ಲ ನಂದೆ. ಹನುಮ, ನಿನ್ ಜೊತೆ ಯಾರ್ಯಾರಿದ್ರು ಹೇಳು, ಭಯ ಪಡ್ಬೇಡ. ಸರ್, ಅವತ್ತು ನನ್ ಜೊತೆ ಶಂಕರ, ಗಣೇಶ, ಮಂಜ ಎಲ್ರೂ ಇದ್ರು ಸರ್. ಪಾಪಣ್ಣ ಸರ್, ಹನುಮನ್ ಕೇಸ್ನ ದೊಂಬಿ ಗಲಾಟೆಯಲ್ಲಿ ಇಷ್ಟೆಲ್ಲ ನಡೀತು ಅಂತ FIR ರೆಡಿ ಮಾಡಿ. ಎಸ್ ಸರ್. ನೀನೇನು ಯೋಚನೆ ಮಾಡ್ಬೇಡ ಅನ್ನಲ್ಲ. ಸರ್, ಇವನ್ ತಂದೆ ತೀರ್ಕೊಂಡು ಬರ ಸರ್. ಯಾವಾಗ? ಬೆಳಿಗ್ಗೆ ಸರ್. ಟೊನಾಟೋ, ಹನುಮನ ಕರ್ಕೊಂಡು ಹೋಗಿ ಕಾರ್ಯನ ಮುಗಿಸ್ಕೊಂಡು ಕರ್ಕೊಂಡು ಬನ್ನಿ. ಸರಿ ಸರ್. ಹೋಗೋಣ. ಬಾಪ ಬಾ. ಯಾಕಪ್ಪ ಹೀಗೆ ಮಾಡ್ಕೊಂಡ್ಬಿಟ್ಟು? ಈ ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ದೊರೆತ ಮಾಹಿತಿಯ ಪ್ರಕಾರ ಅಪರಾಧಿ ಸ್ಥಾನದಲ್ಲಿರುವ ಹನುಮ ಎಂಬ ವ್ಯಕ್ತಿಯು ಈ ಕೊಲೆಗೆ ಸಂಬಂಧಿಸಿದಂತೆ ನೇರ ಕಾರಣವಾಗಿಲ್ಲದೆ ಇರುವುದರಿಂದ ಹಾಗೂ ಇದೊಂದು ಗುಂಪು ಘರ್ಷಣೆ ಎಂದು ಪರಿಗಣಿಸಿ IPC ಸೆಕ್ಷನ್ 34ರ ಪ್ರಕಾರ ಅಪರಾಧಿಕ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಹಾಗೂ ಸೆಕ್ಷನ್ BIPC 120 ಮತ್ತು ಸೆಕ್ಷನ್ 506 IPC ಪ್ರಕಾರ ಈತನ ಸಹ ಅಪರಾಧಿಗಳಿಗೆ 6 ತಿಂಗಳು ಕಠಿಣ ಶಿಕ್ಷೆ ಮತ್ತು ತಲಾ 10,000 ರು ದಂಡ ವಿಧಿಸಲಾಗುವುದು. ಬಾ ಹನುಮ, ಇವತ್ತಿನ ದಿನ ಸ್ವಾತಂತ್ರ್ಯ ದಿನಾಚರಣೆ. ನಿನ್ನ ನಡತೆ, ನಿನ್ನ ಗುಣಾನ ಎಲ್ಲ ಮೆಚ್ಚಿ ನಾವು ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ಮೇಲೆ ಯಾವ ತಪ್ಪನ್ನು ಮಾಡಬಾರ್ದು, ಹುಷಾರಾಗಿರು. ಬರ್ತೀನಿ ಸರ್. ಮತ್ತ್ಯಾಕೆ ಬರ್ತೀಯ? ಹೋಗು, ದೇವ್ರು ಒಳ್ಳೇದ್ ಮಾಡ್ಲಿ. ಇಷ್ಟ ದಿನ ಜೈಲಲ್ಲಿ ಇದ್ದ, ಇನ್ ಯಾರ ಮನೆ ಹಾಳು ಮಾಡಕ್ ಬಂದವನೋ ಏನೋ ದರಿದ್ದು. ಏನ್ಲ ಅಮ್ಮ, ಜೈಲಿಂದ ಬಂದ್ಬಿಟ್ಟಿದ್ಯಾ? ಜಾಮೀನ್ ಸಿಗ್ತೇನ್ಲ? ಎಲ್ಲ ಇವನು ಮೂಗು ಒಂಥರ ಮೂಗಾಗ್ಬಿಟ್ಟವನೆ. ಹೊರಗಡೆ ಬರ್ಬೇಕಂದ್ರೆ ಜಮೀನು ಕೊಡ್ಬೇಕಾ? ಜಮೀನೆಲ್ಲ ಕಂಡ್ಲೆ ಮುದೇವಿ, ಜಾಮೀನು. ಓ ಅದೇ ಗೊತ್ತಿತ್ತು. ರಾಮು, ಆ ಭತ್ತದ ಮೂಟೆ ತಗೊಂಡೋಗು. ಕಮಲಿ, ಏಯ್, ಯಾಕೋ ಬಂದೆ ಇಲ್ಲಿಗೆ?
ನನಗ್ ಮುಖ ತೋರ್ಸಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ. ಹೋಗು. ಕಮಲಿ, ನನ್ ಮಾತ್ ಕೇಳು. ನಿನ್ ಮಾತೇನೋ ನಾನ್ ಕೇಳೋದು? ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗುತ್ತೆ. ನಿಂಗ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲಿಂದ ಹೊರಟೋಗು. ಏ ಮೂಗ, ಇವನ್ ಕಳ್ಸೋ. ಇವನ್ ನನ್ ಕಣ್ಮುಂದೆ ಇರ್ಬಾರ್ದು. ಕಮಲಿ ಬಾರಿ ಇಲ್ಲಿ. ಬಂದೆ ಅಮ್ಮ. ಮೇಡಮ್, ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಮೇಡಮ್. ನಿಮ್ಮಂತವ್ರು ನನ್ನ ಪ್ರೀತಿ ಮಾಡ್ತೀನಿ ಅನ್ನೋದು ಹೆಚ್ಚ, ನಾನು ನಿಮ್ಮನ್ನ ಒಪ್ಕೊಳ್ಳೋದು ಹೆಚ್ಚ. ಅದಕ್ಕೆ ಅವಳಿಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ ಮೇಡಮ್. ಈ ಜನ್ಮಕ್ಕೆ ನನ್ಗಳೊಬ್ಳೆ ಮೇಡಮ್. ನನಗೇನು ಕೊರತೆ, ನನಗೇನು ಕೊರತೆ, ನನಗೇನು ಕೊರತೆ, ಅಂದವಿಲ್ಲವಾ, ಚಂದವಿಲ್ಲವಾ, ಪ್ರೀತಿ ಮಾಡುವ ಹೃದಯವಿಲ್ಲವಾ, ಅಂದವಿಲ್ಲವಾ, ಚಂದವಿಲ್ಲವಾ, ಪ್ರೀತಿ ಮಾಡುವ ಹೃದಯವಿಲ್ಲವಾ, ನನಗೇನು ಕೊರತೆ, ನನಗೇನು ಕೊರತೆ, ನನಗೇನು ಕೊರತೆ. ರಾಶಿ ರಾಶಿ ಹೂವಾಸಿ ನಿನ್ನ ದಾರಿ ಕಾದೆನು, ಹೂವಾಡೋ ಮುನ್ನ ನೀನು ಬರುವೆ ಎಂದು ಕೊಂಡೆನು. ರಾಶಿ ರಾಶಿ ಹೂವಾಸಿ ನಿನ್ನ ದಾರಿ ಕಾದೆನು, ಹೂವು ಬಾಡೋ ಮುನ್ನ ನೀನು ಬರುವೆ ಎಂದು ಕೊಂಡೆನು. ಬರುವ ವೇಳೆ ಆದಿ ನೀನು ಬೇಸಿಗೆಯ ಸೂರ್ಯನು, ಯಾವ ಸೇಡಿಗಾಗಿ ನೀನು ಸುಟ್ಟು ಹೋದೆ ಹೂವನು. ನನಗೇನು ಕೊರತೆ, ನನಗೇನು ಕೊರತೆ, ನನಗೇನು ಕೊರತೆ. ಎಲ್ಲ ಇದ್ದು ಏನೂ ಇಲ್ಲ, ಪ್ರೀತಿ ಇಲ್ಲವಾದರೆ ಸ್ವರ್ಗ ಕೂಡ ಪಾಳು ನರಕ, ಪ್ರೇಮಿ ದೂರವಾದರೆ. ಎಲ್ಲ ಇದ್ದು ಏನೂ ಇಲ್ಲ, ಪ್ರೀತಿ ಇಲ್ಲವಾದರೆ ಸ್ವರ್ಗ ಕೂಡ ಪಾಳು ನರಕ, ಪ್ರೇಮಿ ದೂರವಾದರೆ. ನಿನ್ನ ಪ್ರೀತಿ ಸಿಗದೆ ನಾನು ಮಣ್ಣು ಪಾಲು ಆದರೆ, ಆಗ ನಿನಗೆ ನೆಮ್ಮದಿನ ಹೇಳು ನನ್ನಯಾದರೆ. ನನಗೇನು ಕೊರತೆ, ನನಗೇನು ಕೊರತೆ, ನನಗೇನು ಕೊರತೆ, ಅಂದವಿಲ್ಲವಾ, ಚಂದವಿಲ್ಲವಾ, ಪ್ರೀತಿ ಮಾಡುವ
ಏಯ್ ಅಣ್ಣ ಅಣ್ಣ ವೈನ್ ಸ್ಟೋರ್ ಹತ್ರ ಹೋಗಿ ಅದೇನ್ ನೋಡ್ರು. ಅಲ್ಲಿದಾರಣ್ಣ, ಎಲ್ಲ ನೋಡ್ಕೊತಾ ಇದಾರೆ. ಹಲೋ ಹಲೋ. ಹಾ ಗೊತ್ತಾಯ್ತು, ಹೇಳಪ್ಪ. ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನಾಗಿದೀಯಾ? ಯಾಕೋ ಬೇಜಾರ್ ಮಾಡ್ಕೊಂಡ್ ಮಾತಾಡ್ತಿದ್ಯಾ? ನಿನಗೆ ಗೊತ್ತಲ್ಲ ನಮ್ಮ ಮನೆ ಪರಿಸ್ಥಿತಿ ಎಷ್ಟು ಹಾಳಾಗೋಗಿದೆ ಅಂತ. ಇಂಥ ಪರಿಸ್ಥಿತಿಲಿ ನನ್ನ ಮಗಳಿಗೆ ಯಾರು ಗಂಡು ಕೊಡ್ತಾರೆ ಹೇಳು? ಇದೇ ನನ್ನ ತಲೆಯಲ್ಲಿ ಕೊರಿತಾ ಇದೆ ಕಣೋ. ನೀನೇನು ಚಿಂತೆ ಮಾಡ್ಬೇಡ, ನಾನಿದ್ದೀನಿ ನಿನ್ ಜೊತೆಲಿ. ನೋಡು, ಒಂದ್ ಕೆಲ್ಸ ಮಾಡೋಣ, ನನ್ ಮಗನ್ ಜೊತೆಲಿ ನಿನ್ ಮಗಳ ಮದುವೆ ಮಾಡಿಸ್ಬಿಡೋಣ. ನನ್ ಮಗನಿಗೆ ನಿನ್ ಮಗಳು ಕಮಲಿ ಅಂದ್ರೆ ಬಹಳ ಇಷ್ಟ. ಹೌದು, ನೀನ್ ಹೇಳೋದು ಕರೆಕ್ಟ್ ಕಣೋ. ನೋಡು, ನೀನ್ ಇವತ್ತೇ ನಮ್ಮ ಮನೆಗೆ ಬಂದ್ಬಿಡು. ಆ ಕೊಡೋದು ತಗೊಳ್ಳೋದನ್ನ ಇವತ್ತೇ ಮುಗಿಸ್ಬಿಡೋಣ. ನಿನ್ನೇನ್ ಚಿಂತೆ ಮಾಡ್ಬೇಡ, ನಾನು ಇವತ್ತೇ ಹೊರಡ್ತೀನಿ. ಏಯ್ ಅಣ್ಣ, ಅಮ್ಮ ಅವ್ರಿಗೆ ಹೇಳೋ, ಶಂಕರೇಗೌಡ್ರ ಕಡೆಯವರು ಕಮಲಿ ನೋಡಕ್ ಬರ್ತಾವ್ರೆ ಅಂತ. ಸರಿ ಹೋಗು. ಅಣ್ಣ ನಮಸ್ಕಾರ. ನಮಸ್ಕಾರ. ಯಜಮಾನ್ರಿಲ್ವಾ? ಯಜಮಾನ್ರು ಸ್ವಲ್ಪ ಬ್ಯುಸಿ ಇದಾರೆ. ಯಾಕೆ? ಒಂಚೂರು ಕೆಲಸ ಇತ್ತು. ಆಮೇಲೆ ಬನ್ನಿ. ಜನ ಎಲ್ಲ ಹೇಳ್ತಾರೆ ಊರಿಗೆ ನೀವೊಬ್ಬರೇ ಅಂತ ಓದಿರೋದು. ಕರೆಕ್ಟ್ ಸ. ಏನ್ ಗೊತ್ತು, ಏನ್ ಸ್ಟೈಲು, ಮಸ್ತ್ ಸ. ಥ್ಯಾಂಕ್ ಯು. ಅನ್ನಂಗೆ ನೀವೇನ್ ಓದಿದ್ರ? 7ನೇ ಕ್ಲಾಸು. 7ನೇ ಕ್ಲಾಸ್. ಈ ತಿರುಕನ್ ದೌಲತ್ ಏನು ಕಮ್ಮಿ ಇಲ್ಲ. ಭಗವಂತ, ಇದ್ರಲ್ಲಿ ನಂದೇನಪ್ಪ ತಪ್ಪಿದೆ? ನಮ್ಮೂರಲ್ಲಿ ಇದ್ದಿದ್ದೆ 7ನೇ ಕ್ಲಾಸ್ ವರ್ಗು. 8ನೇ ಕ್ಲಾಸ್ಗೆ ಪಕ್ಕದೂರ್ಗೆ ಹೋಗ್ಬೇಕಾಗಿತ್ತು. ಹೋಗ್ಬೇಡ ಕಣೋ ಮಗನೇ, ನಿನ್ನ ಸೌಂದರ್ಯ ನೋಡಿ ಹುಡುಗಿ ನಿನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ ಅಂದ್ರು ನಮ್ಮಪ್ಪ. ನನ್ನ ಸೌಂದರ್ಯನೇ ನನ್ನ ವಿದ್ಯೆಗೆ ಮುಳ್ಳಾಗೋಯ್ತಲ್ಲ. ಯಾಕಪ್ಪ ಯಾಕಪ್ಪ ನನಗಿಂತ ಒಳ್ಳೆ ಸುಂದರವಾದ ಮುಖ ಕೊಟ್ಟೆ ನೀನು? ಯಾಕೆ? ಏನಪ್ಪ ನಿನ್ ಮುಖ ಅಷ್ಟೊಂದ್ ಸುಂದರವಾಗಿದ್ಯಾ? ನನ್ನ ಮುಖ ಅಲ್ಲ, ದೇವ್ರ ಹತ್ರ ಹೇಳ್ತಾ ಇದ್ದೆ ಐಶ್ವರ್ಯ ರೈ ಮುಖ ಚೆನ್ನಾಗಿದೆ ಅಂತ. ಈಗೇನ್ ನಿನ್ಗೆ? ಯಜಮಾನ್ರು ನೋಡ್ಬೇಕು, ಅವ್ರು ಬಿಸಿ ಇದಾರೆ ಅಂತ ಹೇಳಿದ್ನಲ್ಲ, ಹೋಗು. ಅಯ್ಯೋ ಆಗ್ಲಿಂದಲೇ ಕೇಳ್ತಾನೆ ಇದ್ದೀನಿ. ಇದ್ದೀರಾ? ಬೇಗ ಬಾಗಿಲು ತೆಗೆಣ. ತೆರಿಕೆ ಯಾವನೇ ಅವನು? ಅಣ್ಣ ಬೇಗ ಬಾಗಿಲು ತೆಗೆಣ. ಬೇಗ ಬಾ. ಬಾಣ ಬಾಣ. ಯಾಕೋ ಇಷ್ಟು ನಿಮಿಷ ಅಪ್ಪ ಬಂದ್ರು. ಮಾಲ್ ಬಂದ್ಬಿಡುತ್ತೆ. ಅಯ್ಯೋ, ಮುಂದಿನ ಸರ್ತಿ ಕೊಡ್ತಾರೆ, ಹೋಗು. ಏನೋ ಇದು ನಾಯಿ ಪಾಡಾಗೋಯ್ತು ನಿಂದು. ಸುಮ್ನೆ ಇರಪ್ಪ, ಎಲ್ಲಾರ ಮುಂದಿನ ಬೈಬೇಡ ನೀನು. ಸರಿ, ಮದ್ದೂರಿಂದ ರಾಮೇಗೌಡರು ಫೋನ್ ಮಾಡಿದ್ರು, ಅವ್ರ ಮಗಳನ್ನ ನಿನ್ ಕೊಡಕ್ ಒಪ್ಪಿದ್ದಾರೆ. ಬೇಗ ರೆಡಿ ಆಗು. ಸದ್ಯ ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಲ್ಲ. ಸರಿ, ನೀವು ಮನೆಗೆ ಹೋಗಿ ಅಮ್ಮನಿಗೆ ರೆಡಿ ಮಾಡಕ್ ಹೇಳಿ, ನಾನು ಬಂದ್ಬಿಡ್ತೀನಿ. ಸರಿ ಆಯ್ತು. ಏನೋ ಎಂತೋ ನಮ್ಮಪ್ಪ ಇವತ್ತಾದ್ರೂ ಒಂದು ಒಳ್ಳೆ ಸುದ್ದಿ ಹೇಳ್ದ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಓಹೋ ನಮಸ್ತೆ, ಬರ್ಬೇಕು. ಚೆನ್ನಾಗಿದ್ದೀರಪ್ಪ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಆಯ್ತಾಯ್ತು. ಬಹಳ ದಿವಸ ಆಗಿತ್ತು ಮನೆಗೆ ಬಂದು.
ವಾವ್, ಎಷ್ಟು ಹ್ಯಾಂಡ್ಸಮ್ ಆಗಿದ್ಯಾ ನೀನು. ವಾವ್, ವಾಟ್ ಎ ಹೇರ್ ಸ್ಟೈಲ್, ವಾಟ್ ಎ ಡ್ರೆಸ್. ನನ್ ಮದ್ವೆ ಆಗೋ ಹುಡ್ಗನ್ಗಿಂತ ನೀನೇ ಹ್ಯಾಂಡ್ಸಮ್ ಆಗಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಆಕಾಶಕ್ಕೆ ಏಣಿ ಹಾಕೋದ್ ಸರಿನಾ? ಅಂದ್ರೆ ನನ್ನೇ ಲವ್ ಮಾಡೋ ತರ ನೋಡ್ತಾ ಇದ್ಯಾ? ನೀನ್ ಓದಿರೋದು ಬರೀ 7ನೇ ಕ್ಲಾಸು, ನೆನ್ಪಿದ್ಯಾ? ಅಯ್ಯಯ್ಯೋ, ಎಲ್ಲ ನನ್ನ ಭ್ರಮೆ. ಇವ್ರ ಸಹವಾಸ ಬೇಡಪ್ಪ, ಸುಮ್ಮನೆ ವಾಸಿ. ತುಂಬಾ ದೊಡ್ಡ ಮನ್ಸು ಕಣ ನಿಂದು. ನನ್ ಮಾನ ಮರ್ಯಾದೆನ ಉಳಿಸ್ಬಿಟ್ಟೆ. ಪೋಲಿಯಾಗಿ ಅಲಿತಾ ಇದ್ದೆ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ನನಗೆ ಅದಕ್ಕಿಂತ ಇನ್ನೇನು ಬೇಕು? ಅಂತೂ ನಾವು ಫೋನಲ್ಲಿ ಮಾತಾಡ್ಕೊಂಡು ಸ್ನೇಹಿತರಾಗೇ ಇದ್ವಿ, ಈಗ ಸಂಬಂಧಿಕರು ಆಗ್ತಾ ಇದೀವಿ. ತಗೋ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು, ನಾನಿದ್ದೇನೆ. ಓಕೆ? ಏನ್ ಸಂಬ್ಲಿ, ಹೇಗಿದ್ಯಾ? ಏನಾಯ್ತೆ? ಇವತ್ ನಾನು ನಿನ್ನ ಜ್ಞಾಪಕ ಬಂದಲ್ಲ. ಏನೇ ಮಾಡ್ಲಿ, ನಿಂಗೆ ಗೊತ್ತಲ್ಲ ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಕೆಲ್ಸಕ್ಕಾಗಿ ಅಲ್ಲಿ ಇಲ್ಲಿ ಅಲಿತಾ ಇದೀನಿ. ಹೌದು, ನಿನ್ ಮದ್ವೆ ಅಂತ ಕೇಳ್ಪಟ್ಟೆ. ಹೌದು, ನಮ್ಮ ಅಪ್ಪನ್ಗೆ ನನ್ನ ಸಾಕಾಗಲ್ಲ, ಅದಕ್ಕೆ ಆ ಪೊರ್ಕಿ ಕೊಟ್ಟು ಮದ್ವೆ ಮಾಡ್ತಾ ಇದಾರೆ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಯಾಕೆ ಒಪ್ಕೊಂಡೆ? ಮತ್ತಿನ್ನೇನೇ ಮಾಡ್ಲಿ ನಾನು? ಒಪ್ಕೊಳ್ದೆ ಇದ್ರೆ ಅಪ್ಪನ ಹಿಂಸೆ, ಒಪ್ಕೊಂಡ್ರೆ ಅವನ ಹಿಂಸೆ ಇದ್ದೇ ಇದೆ. ನಾನು ಅವನ್ನ ಎಷ್ಟು ನಂಬಿದೆ ಗೊತ್ತಾ? ನನ್ನೀರ್ನಲ್ಲಿ ಕೈ ಕೊಟ್ಟು ಹೊಟ್ಟೋದ. ಅದ್ ಸರಿ, ಅವನ್ ವಿಷಯ ಏನಾದ್ರು ಗೊತ್ತಾಯ್ತಾ? ಏನ್ ಹೇಳ್ತಿದ್ಯಾ? ಅವನ್ ಹೆಸರು ಎತ್ತಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ಅವನ್ ವಿಷಯ ನಿಂಗೆ ಯಾಕೆ? ಮದ್ವೆ ಆಗ್ತಿದ್ಯಾ ತಾನೆ, ಕಟ್ಕೊಂಡ್ ಸುಮ್ನಿರು. ಯಾಕೆ ಅಷ್ಟೊಂದ್ ಕಠೋರವಾಗಿ ಮಾತಾಡ್ತೀಯಾ? ನಾನೇನೇ ದ್ರೋಹ ಮಾಡಿದ್ದೆ ಅವನಿಗೆ? ಅಲ್ಲ, ಅವ್ನ್ ಜೈಲಿನ ಎಲ್ಲಿಗ್ ಬಂದ? ನಿನ್ನ ನೋಡಕ್ಕೆ ತಾನೇ ಬಂದಿದ್ದು. ಅವ್ನ್ ತಾಯಿ ತಂಗಿ ಎಲ್ಲಾರನ್ನೂ ಬಿಟ್ಟು ನಿನ್ನ ಹತ್ರ ನಡ್ದಿದ್ದೆಲ್ಲ ಹೇಳ್ಕೋಬೇಕು ಅಂತ ಬಂದ್ರೆ ಏನೇ ಮಾಡ್ದೆ ನೀನು? ಅವನ್ಗ ಅವಮಾನ ಮಾಡಿ ಕಳಿಸ್ದೆ. ನಿಂಗ್ ಗೊತ್ತಾ, ಅವನು ಇನ್ನೂ ಮದ್ವೆ ಆಗಿಲ್ಲ, ನಿನ್ ನೆನ್ಪಲ್ಲೇ ಇದ್ದಾನೆ. ನನ್ಗೂ ಗೊತ್ತು ಕಣೆ, ನಿನ್ ಮನ್ಸಲ್ಲಿ ಅವನೇ ಇದ್ದಾನೆ ಅಂತ. ನೋಡೆ, ನಿನಗ್ ಮನ್ಸು ಅಂತ ಇದ್ರೆ ಯೋಚನೆ ಮಾಡು. ತಗೋ, ಅವ್ನ್ ಕೆಲ್ಸ ಮಾಡ್ತಿರೋದು ಅಡ್ರೆಸ್ಸು. ಇಲ್ಲೇನೋ ಮಾಡ್ತಿದ್ಯಾ? ಏನ್ ಮಾವ ಇಷ್ಟೊತ್ತಲ್ಲಿ ಬಂದಿದ್ದು? ಏನ್ ವಿಷಯ? ಏನಿಲ್ಲಮ್ಮ, ನೀನ್ ಮಲ್ಕೊಮ್ಮ. ನನ್ ಮಗ ನಿನ್ನ ಕಣ್ತುಂಬಾ ನೋಡ್ಬೇಕು ಅಂತಿದ್ದ, ಅದಕ್ಕೆ ಒಬ್ಬನ್ನೇ ಕಳಿಸ್ಬಾರ್ದು ಅಂತ ನಾವ್ ಇಬ್ರು ಬಂದ್ವಿ. ನೀನ್ ಮಲ್ಕೊಮ್ಮ, ಮಲ್ಕೋ. ಸರಿ. ಬಾ. ಅಲ್ಲಿಗೆ ಹೋದೆ? ಶುರು ಮಾಡ್ಬಿಟ್ಟೆ ನೀನ್ ಚಾಳಿನ. ನೀನ್ ಕಟ್ಕೊಂಡ್ರೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ ಅಷ್ಟೇ. ಮದುವೆ ಆಗದೆ ಉಂಟಂತೆ, ಒಟ್ಟು ಬಿಟ್ರೆ ಏನಾಗ್ಬಿಡ್ತದಂತ ಅವಳಿಗೆ. ಅವಳೇನ್ ಸಾಚನ? ಇದಕ್ ಮುಂಚೆ ಯಾವನ್ನ ಇಟ್ಕೊಂಡಿದ್ಲು, ಅದಕ್ಕೆ ನನಗೂ ಅಡ್ಜಸ್ಟ್ ಆಗ್ತದೋ ಆಗಲ್ವೋ ನೋಡ್ರೆ ಅಷ್ಟೇ. ಏಯ್, ಎಮ್ಮೆ ಬೆಳೆದಂಗ್ ಬೆಳೆದಿದ್ಯೋ? ಸ್ವಲ್ಪ ಅದ್ರ ಬುದ್ಧಿ ಬೇಡವಾ? ತಡೋ, ಹೇಳ್ತಾ ಇದೀನಿ, ಇನ್ನೊಂದ್ಸಲ ಹಾಗೆಲ್ಲ ಮಾಡ್ಬೇಡ. ಒಂದ್ ನಿಮಿಷ ಆಟೋ ನಿಲ್ಸಿ, ಇಲ್ಲಿ ಅಡ್ರೆಸ್ ಕೇಳ್ತೀನಿ. ಅಮ್ಮ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ಲಮ್ಮ. ಏನ್ರ ನೋಡ್ತಾ ಇದ್ದೀರಾ? ಹೋಗಿ ಹುಡುಕ್ರೋ. ಈಗ ಏನ್ರಿ ಮಾಡೋದು, ಏನ್ರಿ ಮಾಡೋದು? ಬಾವಾ, ನಿನ್ನೆ ರಾತ್ರಿ ಅವಳ ಸ್ನೇಹಿತೆಯಲ್ಲಿ ಹುಡುಕ ಬಂದಿದ್ಲು. ಅವಳನ್ನ ಎತ್ತಾಕೊಂಬಂದು ವರ್ಕ್ ಮಾಡಿದ್ರೆ ಅವಳೆಲ್ಲವಳೆ ಅಂತ ನಮಗ್ ಗೊತ್ತಾಗುತ್ತೆ. ಸರಿ, ಅಡ್ರೆಸ್ ಎಲ್ಲಿ ಬರುತ್ತೆ? ಗೊತ್ತಿಲ್ಲಮ್ಮ.
ನಡಿಯಪ್ಪ. ಕಮಲಿ 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 ಕಾಪಾಡು 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 ಪ್ರೀತಿಗೆ ಯಾಕೆ ಈ ಪಾಡು ಕಣ್ಬಿಟ್ಟು ಒಮ್ಮೆ ನೀಡೋಡು ಪ್ರೀತಿಗೆ ಯಾಕಿ ಶಿಕ್ಷೆ ಈ ರೀತಿ ಅಗ್ನಿ ಪರೀಕ್ಷೆ ಓ ದೇವರೇ ಕಾಪಾಡು ನಮ್ಮ ಕಾಪಾಡು ಪ್ರೀತಿಗೆ ದೇವರು ಅಂತಾರೆ ಎಲ್ಲರೂ ಆದರೂ ಪ್ರೀತಿನ ದ್ವೇಷಿಸೋದೇತಕ್ಕೆ ಸೋಲಿಲ್ಲ ಪ್ರೀತಿಗೆ ಅನ್ನೋದು ವಾಡಿಕೆ ಆದರೂ ಸೋಲಿಸೋ ಈ ಛಲವೇತಕ್ಕೆ ಈ ಪ್ರೀತಿ ಪಥದಲ್ಲಿ ಎಷ್ಟೊಂದು ತಿರುವು ಈ ಪ್ರೀತಿ ಕಥೆಯಲ್ಲಿ ಎಷ್ಟೊಂದು ನೋವು ಓ ದೇವರೇ ಕಾಪಾಡು ಓ ದೇವರೇ ಕಾಪಾಡು ಒಂದಾದ ಜೀವವ ಬೇರಾಗಿ ಮಾಡುವ ದುಷ್ಟರ ದಾಳವ ಗೆಲ್ಲಿಸಬೇಡವೋ ಪ್ರೀತಿಗೆ ದ್ರೋಹವ ಮಾಡುವ ಲೋಕವ ತಿದ್ದದೆ ಸುಮ್ಮನೆ ನೀ ಇರಬೇಡವೋ ಕೈ ಜಾರಿ ಹೋದಂತ ನಮ್ಮೊಲವು ನಮಗೆ ಮತ್ತೊಮ್ಮೆ ಸಿಕ್ಕಂತ ಕಷ್ಟದ ಗಳಿಗೆ ಓ ದೇವರೇ ಕಾಪಾಡು ಓ ದೇವರೇ ಕಾಪಾಡು ನಮ್ಮ ಕಾಪಾಡು
ಅಂತ ನೋಡ್ತಾ ನಿಂತ್ಕೊಳ್ತೀರಾ ಕತ್ತಲ್ ಸಾಕ್ರು ಹೌದು ಬಿಡ್ಬೇಡಿ ಕತ್ರ ಸಾಕು ಏಯ್ ದಯವಿಟ್ಟು ಇದು ಬಿಟ್ಬಿಡಿ. ಯಾವ ಹೊತ್ತಿದ್ರು ನಾನು ಮದುವೆ ಆಗೋದು ಬಾರ ಹನುಮ ಅವ್ರನ್ನ ಬಿಡ್ಬೇಡ ಇಲ್ಲಾಂದ್ರೆ ನೀನನ್ನ ಕಳ್ಕೊಳ್ತೀಯ. ನಿನ್ನೇನೆ ಕೇಳೋದು ನನ್ನ ಮಗನ್ ಕತ್ತರ್ದಂಗೆ ಇವನು ಕತ್ತ ಸಾಕ್ಬೇಕು ಸಾಯ್ತು. ಓಯ್ ಎಷ್ಟೇ ಕೊಪ್ಪು ನಿನಗೆ रुक जाओ ಕಮಲೆ 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 ಕಮಲೆ